ಹಾಯ್ ಎಲ್ರಿಗೂ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ಇವತ್ತು ನಮ್ಮ ಜೊತೆ ಇರುವಂತಹ ಗೆಸ್ಟ್ ಯಾರಪ್ಪ ಅಂತ ಹೇಳಿದ್ರೆ, ಇವರು ಹೈ ಪ್ರೊಫೈಲ್ ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಿರುವಂತಹ ಅಡ್ವೊಕೇಟ್, ಸೀನಿಯರ್ ಅಡ್ವೊಕೇಟ್. ಇವರನ್ನು ನೀವು ಎಲ್ಲರೂ ನೋಡಿರ್ತೀರ, ಇವರ ಮುಖ ಪರಿಚಯ ಕೂಡ ನಿಮಗಿರುತ್ತೆ. ಬನ್ನಿ ಇವತ್ತು ಅವರ ಲೈಫ್ ಹೇಗಿದೆ, ಅವರು ಹೇಗೆ ಈ ಅಡ್ವೊಕೇಟ್ ಆಗಬೇಕು ಅಂತ ಅಂದ್ಕೊಂಡ್ರು, ಯಾಕೆ ಈ ಪ್ರೊಫೆಷನ್ನ ಚೂಸ್ ಮಾಡಿದ್ರು, ಹಾಗೆ ಇನ್ನೂ ಸಾಕಷ್ಟು ಕ್ಯೂರಿಯಸ್ ಪ್ರಶ್ನೆಗಳನ್ನು ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ಈಗ ಹೇಗಿದ್ದೀರಾ? ಆಲ್ ಗುಡ್. ಆಮೇಲೆ ನಿಮ್ಮ ಹೊಗಳಿಕೆಗೆ ನಾನು ಅರ್ಹನೋ ಇಲ್ವೋ ಗೊತ್ತಿಲ್ಲ, ಸಾಮಾನ್ಯ ವಕೀಲ ಅಂತ ಹೇಳಿದ್ರೆ ಸಾಕಾಗ್ಬೋದು. ಪ್ರಾಬಬ್ಲಿ ಅದಕ್ಕೆ ಹೈ ಪ್ರೊಫೈಲ್ ಹೈಯಲ್ಲಿದೆ. ಹಾಗೇನಿಲ್ಲ ಮೇಡಮ್, ಎವ್ರಿ ಕೇಸ್ ಇಸ್ ದ ಸೇಮ್ ನಮಗೆ. ಸೊ ಹೈ ಪ್ರೊಫೈಲ್ ಅನ್ನೋದೇನಿಲ್ಲ, ಅದು ಪಬ್ಲಿಕ್ ಆ ರೀತಿ ಇದೆ, ವಿಲ್ ಟರ್ಮ್ ಇಟ್ ಹೈ ಪ್ರೊಫೈಲ್. ಬಟ್ ಎಲ್ಲ ಕೇಸಸ್ಸಲ್ಲೂ ಅಷ್ಟೇ ತೀವ್ರತೆ ಇರ್ತದೆ, ಅಷ್ಟೇ ಸರಳತೆ ಕೂಡ ಇರ್ತದೆ. ಈಗ ಹೈ ಪ್ರೊಫೈಲ್ ಓಕೆ, ಹೆಂಗಂದರೆ ನನಗೇನು ಕ್ಯೂರಿಯಾಸಿಟಿ ಅಂದರೆ, ಥ್ರೆಟ್ಸ್ ಏನಾದರೂ ಇರುತ್ತಾ? ಇಂಥವ್ರ ಕೇಸ್ನ ಯಾಕೆ ತೊಗೊಂಡಿದ್ದೀರಾ, ಯಾಕೆ ಹ್ಯಾಂಡಲ್ ಮಾಡ್ತಿದ್ದೀರಾ, ಆ ಥರ ಥ್ರೆಟ್ನಿಂಗ್ಸ್ ಬರುತ್ತಾ? ಇಲ್ಲ, ಸಾಮಾನ್ಯವಾಗಿ ವಕೀಲರಿಗೆ ಹಿಂದಿನ ಕಾಲದಲ್ಲಿ ನಾನು ಕೂಡ ಕೇಳ್ಪಟ್ಟಿದ್ದೀನಿ, ವಕೀಲರಿಗೂ ಕೂಡ ಈ ರೀತಿ ಬೆದರಿಕೆಗಳು ಈ ರೀತಿ ಬರ್ತಿತ್ತು ಅಂತ. ನನ್ನ ಅನುಭವಕ್ಕೆ ಯಾವುದೇ ರೀತಿ ಆ ಥ್ರೆಟ್ಸ್ ಆ ರೀತಿ ಅದು ಬಂದಿಲ್ಲ, ಬಂದರೂ ಕೂಡ ನಾವು ಅದಕ್ಕೆ ಎದುರೋದು ಇಲ್ಲ. ಸೊ ಅಂದರೆ ಇವಾಗ ಪರ್ಸ್ನಲ್ ಆಗಿ ತಿಳ್ಕೊಳ್ಳೋಣ ಅಂತ. ಇವಾಗ ಆಲ್ರೆಡಿ ಎಲ್ರಿಗೂ ರಂಗನಾಥ್ ರೆಡ್ಡಿ ಏನು ಅಂತ ಗೊತ್ತಿದೆ, ಸಾಕಷ್ಟು ಜನಕ್ಕೆ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾಗಳಿಂದ ತುಂಬ ಜನಕ್ಕೆ ಗೊತ್ತಿದೆ, ನಿಮ್ಮ ಪರಿಚಯ ಇದೆ. ಸೊ ನೀವು ಹೇಗೆ ಈ ಪ್ರೊಫೆಷನ್ನಿಗೆ ಬಂದ್ರಿ ಅಂತ, ಅಂದರೆ ಓದಿದ್ದೇನು, ಎಲ್ಲಿ, ಎತ್ತ? ಮೇಡಮ್, ನಾನು ಮೂಲತಃ ವಿಜ್ಞಾನ ತೆಗೆದುಕೊಂಡಿದ್ದೆ, ವಿಜ್ಞಾನದ ಒಂದು ವಿದ್ಯಾರ್ಥಿ PUC ಮಟ್ಟದಲ್ಲಿ. ಅನಂತರ ನನಗದು ಭಾಳ ಕಷ್ಟ ಅನ್ನಿಸ್ತು, ಹಾಗಾಗಿ ಪುನಃ ಕಾಮರ್ಸ್ ಡಿಗ್ರಿಯಲ್ಲಿ BBM ಪಡೆದುಕೊಂಡು BBM ವ್ಯಾಸಂಗ ಮುಗಿಸಿರ್ತೀನಿ. ಅನಂತರ ನಾನು ಕಾನೂನು ಪದವಿಯನ್ನು ಪಡೆದುಕೊಂಡಿರ್ತೀನಿ. ಅಂದರೆ ಯಾಕೆ ಬಂದೆ ಅಂತಂದರೆ, ಇನ್ಫ್ಯಾಕ್ಟ್ ಐ ಆಮ್ ಅನ್ ಆಕ್ಸಿಡೆಂಟಲ್ ಲಾಯರ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾರಾದರೂ ಇನ್ಸ್ಪಿರೇಷನ್ ಇದ್ರಾ? ಇಲ್ಲ, ನಾನು ಮೂಲತಃ ಕ್ರೀಡಾಪಟು. ಸೊ ನಾನು ಕ್ರೀಡೆಯಲ್ಲೇ ನಾನು ತೊಡಗಿಸ್ಕೋಬೇಕು ಅನ್ನೋದು ನನ್ನೊಂದು ಕನಸು ಚಿಕ್ಕ ವಯಸ್ಸಿನಿಂದ. ಬಟ್ ಹಲವಾರು ಕಾರಣಗಳಿಂದ ನಮಗೆ ಗೊತ್ತು, ಭಾರತದಲ್ಲಿ ಒಂದು ಕ್ರೀಡೆಯನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದ ಕ್ರೀಡಾಪಟುಗಳು ಅವ್ರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಉಳಿದ ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡಿರೋರ ಕಷ್ಟ ಏನು ಅಂತ ತಾವು ನೋಡಿರ್ತೀರಿ. ಹಾಗಾಗಿ ಕೆಲವೊಂದು ಸಂದರ್ಭಗಳಿಂದ ನಾನು ಕ್ರೀಡೆಯಿಂದ ಹೊರಬಂದು ಮತ್ತೇನು ಮಾಡೋದು ಅನ್ನೋ ಒಂದು ಯೋಚನೆಯಲ್ಲಿದ್ದಾಗ, ನಮ್ಮ ತಂದೆಯವರು ಅವ್ರಿಗೂ ಕೂಡ ಆಸೆ ಇತ್ತು ನಾನು ವಕೀಲನಾಗಬೇಕು ಅಂತ. ಹಾಗಾಗಿ LLB ವ್ಯಾಸಂಗಕ್ಕೆ ಸೇರ್ಕೊಂಡಿದ್ದಾಯ್ತು. ಸೊ ಹಾಗೆ ನೀವು ಲಾಯರ್ ಆಗ್ಬೇಕು, ಅಡ್ವೊಕೇಟ್ ಆಗ್ಬೇಕು ಅಂತ. ಅದಕ್ಕೆ ನಾನು ಹೇಳಿದ್ದು ಆಕ್ಸಿಡೆಂಟಲ್ ಲಾಯರ್ ಅಂತ. ಸೊ ಈಗ ಆಕ್ಸಿಡೆಂಟಲ್ ಲಾಯರ್ ಆಗಿ ಒಳ್ಳೆ ಆಕ್ಸಿಡೆಂಟ್ಗಳ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಸೊ ಅಂದರೆ ಈಗ ಒಂದು ಕೇಸ್ನ ತಗೋಬೇಕಾದ್ರೆ ನೀವು ಏನೆಲ್ಲ ಹೋಮ್ವರ್ಕ್ನ ಮಾಡ್ತೀರಾ? ಅಂದರೆ ಪ್ರಿಪ್ರೇಷನ್ಸ್ನ ಏನಾದರೂ ಮಾಡ್ಕೋತೀರಾ, ಹೇಗೆ? ನೋಡಿ, ಆ ರೀತಿ ಹೋಮ್ವರ್ಕ್ ಅನ್ನೋ ಪ್ರಶ್ನೆನೇ ಬರಲ್ಲ ಮೇಡಮ್. ಕಾನೂನಾತ್ಮಕವಾಗಿ ನಮ್ಮ ಹತ್ರ ಯಾರೇ ಬಂದರು ನೋಡಿ, ನಾವೇನು ಎನ್ರೋಲ್ಮೆಂಟ್ ಆಗ್ತೀವಲ್ಲ ವಕೀಲರಾಗಿ, ಆಗ ನಾವು ಕೂಡ ಒಂದು ಪ್ರಮಾಣ ವಚನ ಸ್ವೀಕರಿಸಿರ್ತೀವಿ. ಯಾರೇ ನಮ್ಮ ಹತ್ರ ಒಂದು ಕಾನೂನಿನ ಒಂದು ವಿಷಯದಲ್ಲಿ ಸಹಕಾರ, ನಮ್ಮ ಒಂದು ಸೇವೆಯನ್ನು ಕೇಳ್ಕೊಂಡು ಬಂದರೆ ನಾವು ತಿರಸ್ಕರಿಸುವಂತಿಲ್ಲ. ದಿ ಅಡ್ವೊಕೇಟ್ಸ್ ಆಕ್ಟ್ ಡು ನಾಟ್ ಪರ್ಮಿಟ್ ದಟ್. ಸೊ ಹೂಎವರ್ ಕಮ್ಸ್ ವಿತ್ ಅ ಬ್ರೀಫ್, ವಿ ನೀಡ್ ಟು ಅಸಿಸ್ಟ್ ದೆಮ್. ಸೊ ಆ ರೀತಿ ಇರಬೇಕಾದ್ರೆ ಬೇರೆ ವಿಚಾರಗಳನ್ನು ನಾವು ಹೋಮ್ವರ್ಕ್ ರೀತಿ ಮಾಡಲಿಕ್ಕೆ ಅದಾಗೋದಿಲ್ಲ. ಅವರ ಒಂದು ಯಾರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ, ಆನಂತರ ಕಾನೂನು ರೀತಿ ಯಾವ ರೀತಿ ಸಲಹೆಗಳನ್ನು ಕೊಡಬೇಕು, ಆನಂತರ ಅದನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗ್ಬೋದೋ ಇಲ್ವೋ ಅನ್ನೋದನ್ನು ನಾವು ಸಲಹೆ ಕೊಟ್ಟು ನಂತರ ಮುಂದಿನ ನಿರ್ಧಾರಗಳನ್ನು ಮಾಡ್ತೀವಿ. ನಿಮ್ಮ ಫಸ್ಟ್ ಕೇಸ್ ಯಾವ್ದು ಸರ್, ನೆನಪಿದ್ಯಾ? ಯಾವುದ್ರ ಬಗ್ಗೆ ತಗೊಂಡಿದ್ರಿ? ಮೇಡಮ್, ನಾನು ಮೊದಲು ನಮ್ಮ ಹಿರಿಯ ವಕೀಲರಾದ ನಾರಾಯಣ ರೆಡ್ಡಿರವ್ರ ಹತ್ರ ನಾನು ಕಿರಿಯ ವಕೀಲನಾಗಿ ಸೇರ್ಕೊಂಡಿದ್ದೀನಿ. ಅವ್ರ ಹತ್ರ 1 ವರ್ಷಗಳ ಕಾಲ ನಾನು ವಕೀಲಿಕೆಯನ್ನು ಅಭ್ಯಾಸ ಮಾಡಿರ್ತೀನಿ. ಅವರು ಕೂಡ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟು ಭಾಳ ಬೆಂತಟ್ಟಿದ್ದಾರೆ. ಮತ್ತು ಅವರು ಕೂಡ ಒಂದು ಕಾರಣ, ನಾವೀಗೇನು ಕೆಲವೊಂದಷ್ಟು ಪ್ರಕರಣಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಅಂದರೆ ಅವರು ಕೂಡ ಒಂದು ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು. ಮೊದಲನೇದಾಗಿ ನೋಡಿ, ನನ್ನ ಮೊದಲನೇ ಕೇಸು ನಾನು ಹೋಗಿ ಅಪಿಯರ್ ಆಗಿದ್ದೆ, ಅದೊಂದು ಕೊಲೆ ಕೇಸು. ಅಂದರೆ ನಮ್ಮ ಹಿರಿಯ ನ್ಯಾಯವಾದಿಗಳು ನಾರಾಯಣ ರೆಡ್ಡಿರವರು ನನ್ನನ್ನು ಕಳಿಸ್ಕೊಟ್ಟಿರ್ತಾರೆ. ಸೊ ಹಾಗಾಗಿ ಮೊದಲು ಹೋಗಿ ಅಪಿಯರ್ ಆಗಿದ್ದೆ ಒಂದು ಕೊಲೆ ಕೇಸ್ನಲ್ಲಿ. ನನಗೆ ಒಂದು ಚೆನ್ನಾಗಿ ನೆನಪಿದೆ.
ಅಂದರೆ ಹೋಗಿ ಒಂದು ಕಾಲಾವಕಾಶವನ್ನು ಪಡ್ಕೊಂಡು ಬರ್ಲಿಕ್ಕೆ ಅಷ್ಟೇ. ಮೇನ್ ಆರ್ಗ್ಯುಮೆಂಟ್ ಮಾಡ್ಲಿಕ್ಕಲ್ಲ, ಕಾಲಾವಕಾಶ ಪಡ್ಕೊಂಡು ಬರ್ಲಿಕ್ಕೆ, ಡೇಟ್ ತಗೊಳ್ಲಿಕ್ಕೆ. ಸೊ ಅದು ಒಂದು ಕೊಲೆ ಕೇಸಿಗೆ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ಡ್ ಅಪ್ಪೇ ಬರುತ್ತೆ ನಿಮ್ಮ ಹತ್ರ. ಖಂಡಿತ. ಅಂದರೆ ನನ್ನ ಒಂದು ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಲ್ಲೇ ನಾನು ತೊಡಗಿಸ್ಕೊಂಡಿರೋದು ಹೆಚ್ಚು. ವಕೀಲಿಕೆಯನ್ನು ಕ್ರಿಮಿನಲ್ ಪ್ರಕರಣಗಳಲ್ಲಿ ನಾನು ವಕಾಲತ್ತು ವಹಿಸಿರೋದು ಹೆಚ್ಚು. ಅಂದ್ರೆ ಇವಾಗ ಒಂದು ಗಾದೆ ಇದೆ ಸರ್, ಅಂದ್ರೆ ವಕೀಲರು ಹೆಂಗೆ ಅಂದ್ರೆ ಕಪ್ಪಗಿರೋಕಾಗೇನು ಬಿಳಿ ಮಾಡ್ಬಿಡ್ತಾರೆ ಅಂತ. ಅಂದ್ರೆ ಅವ್ರ ಕಕ್ಷಿದಾರರ ಪರ ಅವ್ರು ತಪ್ಪು ಮಾಡಿದ್ರು ಕೂಡ ವಾದ ಮಾಡ್ತಾರೆ ಅಂತ. ಹೇಗ್ ಡಿಫೆಂಡ್ ಮಾಡ್ಕೋತೀರಾ ಇದನ್ನ? ಇಲ್ಲ, ಅಂದ್ರೆ ನೋಡಿ, ಈಗ ಅದೊಂದು ತಪ್ಪು ಕಲ್ಪನೆ. ನಾವು ಯಾವತ್ತೂ ಕೂಡ ನೋಡಿ, ಸಿನಿಮಾಗಳಲ್ಲಿ ಏನಾಗುತ್ತೆ ತಾವು ನೋಡಿರ್ಬೋದು, ಅಲ್ಲಿ ನಾಯಕ ನಟ ವಾದ ಮಾಡ್ತಿರ್ತಾರೆ, ನನ್ನ ಕಕ್ಷಿದಾರ ಮಾಡೇ ಇಲ್ಲ, ಅದಾಗೇ ಇಲ್ಲ ಅಂತ. ಖಂಡಿತ ಆ ರೀತಿ ಅದು ನೈಜತೆಗೆ ದೂರ ಮೇಡಮ್. ನಾವು ಹೇಳೋದು ಇಷ್ಟೇ ನೋಡಿ, ಆತ ತಪ್ಪು ಮಾಡಿದನೋ ಇಲ್ವೋ ಅನ್ನೋದಲ್ಲ. ಕಾನೂನಾತ್ಮಕವಾಗಿ ಅಭಿಯೋಜನೆಯವರು ಅಂದ್ರೆ ಪ್ರಾಸಿಕ್ಯೂಷನ್ನವರು ಅಥವಾ ಪೊಲೀಸ್ನವರು, ಅಂದ್ರೆ ಸರಳವಾಗಿ ಹೇಳ್ಬೇಕು ಅಂದ್ರೆ ಪೊಲೀಸ್ನವರು ಕಾನೂನಿನ ಅಡಿಯಲ್ಲಿ ಅದನ್ನ ನಿರೂಪಿಸಿದಾರೋ ಇಲ್ವೋ ಅನ್ನೋದು ಅಷ್ಟೇ. ಯಾಕೆಂತಂದ್ರೆ ಈಗ ಯಾಕೆ ಈ ಬರ್ಡನ್ ಪೊಲೀಸ್ನವ್ರ ಮೇಲೆ ಇರ್ತದೆ ಆರೋಪವನ್ನು ಸಾಬೀತುಪಡಿಸೋದ್ರಲ್ಲಿ? ಯಾಕಂದ್ರೆ ಆರೋಪಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಆತನನ್ನ ಆರೋಪಿ ಅಂತ ಪೊಲೀಸ್ನವರು ಗುರುತಿಸಿದ ನಂತರ ತನಿಖೆಯನ್ನ ಮಾಡಲಿಕ್ಕೆ, ಆ ತನಿಖೆಗೆ ಪೂರಕವಾಗಿ ಏನೇನು ಕ್ರಿಮಿನಲ್ ಕಾರ್ಯವಿಧಾನದಲ್ಲಿ ಯಾವ್ಯಾವ ರೀತಿ ಅವ್ರು ಮುಂದುವರಿಬೇಕು ಇವೆಲ್ಲವನ್ನೂ ಮಾಡಲಿಕ್ಕೆ, ಆತನನ್ನು ಬಂಧಿಸಲಿಕ್ಕೆ, ಇವೆಲ್ಲವನ್ನೂ ಮಾಡಲಿಕ್ಕೆ ಪೊಲೀಸ್ನವ್ರಿಗೆ ಅಧಿಕಾರ ಇರ್ತದೆ. ಹಾಗಾಗಿ ಆ ಒಂದು ಬರ್ಡನ್ ಕೂಡ, ಆ ಒಂದು ಏನು ಈ ಬರ್ಡನ್ ಅಂತ ಕರಿತೀವಿ, ಅದನ್ನು ನಿರೂಪಿಸ್ಲಿಕ್ಕೆ, ಸಾಬೀತು ಮಾಡಲಿಕ್ಕೆ ಹಾಗಾಗಿ ಪೊಲೀಸ್ನವ್ರ ಮೇಲೆ ಇರ್ತದೆ ಅದು. ಆಯ್ತಲ್ಲ? ಸೊ ಇಷ್ಟು ಅಧಿಕಾರಗಳನ್ನ ಕಾನೂನು ಪೊಲೀಸ್ನವ್ರಿಗೆ ನೀಡಿರೋದ್ರಿಂದ ಅವರು ಅದನ್ನ ಎಲ್ಲ ಸಮಂಜಸ ಅನುಮಾನಗಳನ್ನ ಮೀರಿ ಸಾಬೀತುಪಡಿಸ್ಬೇಕಾಗ್ತದೆ ನ್ಯಾಯಾಲಯದ ಮುಂದೆ. ಹಾಗಾಗಿ ನಾವು ಇಷ್ಟೇ, ಕಾನೂನಿನ ಅಡಿಯಲ್ಲಿ ಅದನ್ನ ನಿರೂಪಿಸಿದರೋ ಇಲ್ವೋ. ಸಿನಿಮಾಗಳಲ್ಲಿ ನೋಡ್ಬೋದು, ಅಲ್ಲಿ ಹೋಗ್ಲೇ ಇಲ್ಲ, ಮಾಡ್ಲೇ ಇಲ್ಲ ನೋಡಿ. ಆ ರೀತಿ ನಾವು ನೈಜತೆಗೆ ದೂರ, ಅದು ಆ ರೀತಿ ನಾವು ವಾದ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಅದು ಸಾಕಷ್ಟು ಜನಕ್ಕಿದೆ, ಅಂದ್ರೆ ಸಿನಿಮಾಲಿ ಏನ್ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿಸ್ತಾರೆ ಅದು ಸತ್ಯ ಅಂತ ಅನ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಯಾವ ತರ ಫುಲ್ ಮಾಸ್ ಡೈಲಾಗ್ಸ್ ನ ಹೊಡಿತಾರಲ್ವಾ, ಅಂದ್ರೆ ವಾದ ಮಾಡ್ತಾರಲ್ವಾ, ಅದೇ ತರಾನೇ ಮಾಡ್ತಾರೇನೋ ರಿಯಲ್ ಲೈಫ್? ಇಲ್ಲ, ಖಂಡಿತ ಇಲ್ಲ. ಯಾರು ಬೇಕಾದ್ರೂ ಸಾರ್ವಜನಿಕರು ಬಂದು ಗಮನಿಸಬಹುದು. ಸಿನಿಮಾದಲ್ಲಿ ನಡೆಯೋ ರೀತಿ ಯಾವುದೇ ರೀತಿ ಪ್ರಕರಣಗಳು ವಿಚಾರಣೆ ನಡೆಯೋದಿಲ್ಲ. ಮೊದಲು ಈ ಸಿನಿಮಾಗಳಲ್ಲಿ ಅಲ್ಲೇ ಪ್ರಶ್ನೆ ಕೇಳೋದು, ಅಲ್ಲೇ ವಾದ ಮಾಡೋದು, ಆ ರೀತಿ ಬರೋದಿಲ್ಲ. ಫಸ್ಟ್ ಈ ಪಾರ್ಟಿ ಸವಾಲ್ ಅಂತ ಕರಿತೀವಿ ನಾವು ಒಂದು ಯಾವುದೇ ಒಂದು ಸಾಕ್ಷಿ ನ್ಯಾಯಾಲಯಕ್ಕೆ ಬಂದಾಗ ಫಸ್ಟ್ ಆತ ಏನ್ ಹೇಳ್ತಾನೆ ಅದನ್ನ ಮುಖ್ಯ ವಿಚಾರಣೆ ಅಂತ ಕರಿತೀವಿ. ಅನಂತರ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥದ್ದು. ಇದೆಲ್ಲ ಮುಗಿದ ನಂತರ ಕೊನೆ ಹಂತದಲ್ಲಿ ವಾದವನ್ನ ಮಂಡಿಸುವುದು. ಹಾಗಾಗಿ ಸಿನಿಮಾದಲ್ಲಿ ಅದು ಮನೋರಂಜನೆಗಾಗಿ ಎರಡನ್ನೂ ಒಟ್ಟಿಗೆ ಮಿಶ್ರಣ ಮಾಡಿ ತೋರಿಸ್ತಾರೆ, ಅದು ಆ ರೀತಿ ಬರೋದಿಲ್ಲ. ಆಮೇಲೆ ಪ್ರಶ್ನೆಗಳು ಕೂಡ ನಾವು ಯಾವ ರೀತಿ ಕೇಳ್ಬೇಕಂತ ಭಾರತೀಯ ಸಾಕ್ಷ್ಯ ಅಧಿನಿಯಮ ನಿರ್ಧರಿಸುತ್ತೆ. ಸಿನಿಮಾದಲ್ಲಿ ಕೇಳ್ದಂಗೆ ನೀವು ಯಾವ್ದಂದ್ರೆ ಅದು ಪ್ರಶ್ನೆಗಳು ಕೇಳಲಿಕ್ಕೆ ಬರಲ್ಲ. ಯಾವ ರೀತಿ ಕೇಳಬೇಕು, ರೂಲ್ಸ್ ತರ, ಯಾವ ರೀತಿ ಕೇಳಬೇಕು, ಯಾವ ಪ್ರಶ್ನೆಗಳು ಕೇಳಬೇಕು, ಯಾವ್ದು ಕೇಳಬಾರ್ದು, ಇದೆಲ್ಲವನ್ನು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲಿ ಬಹಳ ಚೆನ್ನಾಗಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ನಾವು ಆ ನಿಯಮಗಳಿಗೆ ಕಟ್ಟುನಿಟ್ಟಾಗಿ ಪಾಲಿಸಿ ಆನಂತರ ಪ್ರಶ್ನೆಗಳನ್ನ ಕೇಳುವಂಥದ್ದು. ಹಾಗಾಗಿ ನೋಡಿ, ಆ ರೀತಿ ಸಿನಿಮಾದಲ್ಲಿ ತೋರ್ಸಕ್ ಹೋದ್ರೆ ಅದು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್, ಮನೋರಂಜನೆ ಸಿಗಲ್ಲ. ಹಾಗಾಗಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ತೋರಿಸ್ತಾರೆ. ಬಟ್ ಸಿನಿಮಾದಲ್ಲಿ ತೋರಿಸೋ ರೀತಿ ಖಂಡಿತ ಕಲಾಪಗಳು ನಡೆಯಲ್ಲ ಮೇಡಮ್. ಸೊ ಅದೇ ಬೇರೆ, ಇದೆ ಬೇರೆ, ಬಹಳ ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಇದೆ. ಸೊ ಅಂದ್ರೆ ಎಲ್ರಿಗೂ ಇರುತ್ತೆ, ಪ್ರಾಬಬ್ಲಿ ರಿಯಲ್ ಲೈಫ್ ಅಲ್ಲೂ ಹಂಗೆ ಇರುತ್ತೇನೋ. ಇಲ್ಲ, ಖಂಡಿತ. ಇವಾಗ ನೋಡ್ಬೋದು, ಸಾಮಾನ್ಯ ಜನ ಬಂದು ಒಂದು ಕೇಸನ್ನ ಅಟೆಂಡ್ ಮಾಡ್ಬೋದು ಅಂದ್ರೆ, ಯಾರ್ದೋ ಕೇಸ್ಗೆ ನಾವು ಹೋಗಿ ನೋಡ್ಬೋದು ಅಂದ್ರೆ ಆಗತ್ತಾ? ಹೌದೌದು, ನೋಡ್ಬೋದು. ಎಲ್ಲಿ ನೋಡ್ಬೋದು, ಹೇಗೆ? ಅಲ್ಲ, ಈಗ ನೋಡಿ, ವಿಚಾರಣೆ ನಡೆಯೋದು ಮುಖ್ಯವಾಗಿ ಕೆಳಗಿನ 2 ಹಂತದ ನ್ಯಾಯಾಲಯಗಳಲ್ಲಿ. ಅಂದ್ರೆ ಈ 10 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಶಿಕ್ಷೆಗೆ ಒಳಪಡುವಂತಹ ಒಂದು ಪ್ರಕರಣಗಳನ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ನೋಡ್ಬೋದು. ಅಂದ್ರೆ ಬೆಂಗಳೂರಿನಲ್ಲಿ ಹೇಳೋದಾದ್ರೆ ಕಾರ್ಪೊರೇಷನ್ ಸರ್ಕಲ್ ಅಲ್ಲೊಂದು ನ್ಯಾಯಾಲಯ ಇದೆಯಲ್ಲ, ಅಲ್ಲಿ ನೋಡ್ಬೋದು. ಹಾಗೂ ಕೆಲವೊಂದು ತೀವ್ರ ಪ್ರಕರಣಗಳು ಅಂದ್ರೆ 10 ವರ್ಷಕ್ಕಿಂತ ಹೆಚ್ಚು ಅವರು ಏನೊಂದು ಪನಿಷಬಲ್ ಇರ್ತದೆ, ಶಿಕ್ಷೆಗೆ ಒಳಪಡುವಂತಹ ಪ್ರಕರಣಗಳನ್ನ ಸತ್ರ ನ್ಯಾಯಾಲಯ ಅಂದ್ರೆ ಸೆಷನ್ಸ್ ಕೋರ್ಟ್ನಲ್ಲಿ
ಬಂದು ವಿಚಾರಣೆಯನ್ನು ನೋಡ್ಬೋದಾಗಿದೆ. ಸೊ ಏನಾದರೂ ನಿಮಗೆ ಕ್ಯೂರಿಯಾಸಿಟಿ ಇತ್ತು ಹೇಗೆ ನಡೆಯುತ್ತೆ ಅಂತಂದರೆ ಪಕ್ಕ ನೀವು ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ನೋಡೋದಕ್ಕೇನು ತೊಂದರೆ ಇಲ್ಲ, ಆದರೆ ಗಲಾಟೆ ಮಾಡಂಗಿಲ್ಲ ಅನಿಸುತ್ತೆ. ಫೋನೆಲ್ಲ ಸೈಲೆಂಟ್ ಇರಬೇಕೇನೋ. ಎಸ್ ಫೋನ್ ಖಂಡಿತ ಸೈಲೆಂಟ್ನಲ್ಲಿ ಇರಬೇಕು. ಸಾರ್ವಜನಿಕರು ಬಂದು ಕೂತ್ಕೊಂಡು ನೋಡ್ಬೋದು ಅಂದರೆ ಯಾವ ರೀತಿ ಕಲಾಪಗಳು ನಡೀತದೆ ಅಂತ. ಈಗ ಲಾ ಇಂಟರ್ನ್ಸ್ ಕೂಡ ಅದೇ ರೀತಿ ಬಂದು ನೋಡಿ ಅವರು ಗಮನಿಸುವಂಥದ್ದು ಆಗ್ತದೆ. ಸರ್, ಈಗ ಅಂದರೆ ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ಇಂಡಿಯಾದಲ್ಲೇ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ದರ್ಶನ್ ಅವ್ರ ಕೇಸು. ಅಂದರೆ ಒಂಥರ ಹೇಗೆ ಅಂದರೆ ನಿಜಕ್ಕೂ ದರ್ಶನ್ ಅವ್ರ ಇದರಲ್ಲಿ ಕೊಲೆ ಆರೋಪಿನ ಅಥವಾ ಅವ್ರು ಮಾಡಿದಾರ, ಈ ಥರ ಒಂದಷ್ಟು ಕ್ಯೂರಿಯಸ್ ಪ್ರಶ್ನೆಗಳಿದೆ. ನೀವು ಆಸ್ ಎ ಲಾಯರ್ ಮಾತಾಡಬೇಡಿ, ಆಸ್ ಎ ಕಾಮನ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀರಾ ಅಂತಂದ್ರೆ ದರ್ಶನ್ ಅವ್ರು ಮಾಡಿದ ತಪ್ಪಿದ್ಯಾ? ನೋಡಿ, ನಾನು ಈಗ ತಾವು ಇಂಡಿಯಾದಲ್ಲಿ ಸೆನ್ಸೇಷನಲ್ ಕೇಸ್ ಅಂತ ಹೇಳಿದ್ರಿ. ನೋಡಿ, ಬಿಕಾಸ್ ದರ್ಶನ್ ವಾಸ್ ಇನ್ವಾಲ್ವ್ಡ್ ಇದನ್ನ ಸೆನ್ಸೇಷನ್ ಅಂತ ತಾವು ಹೇಳ್ತಿದ್ರಿ, ಹೌದಾ? ಬಿಕಾಸ್ ಸೆಲೆಬ್ರಿಟಿ ಕೇಸ್ ಅಂತ. ಆದರೆ ಈ ಕೇಸಿಗಿಂತಲೂ 100 ಪಟ್ಟು ವಿಭಿನ್ನ ಕೇಸ್ಗಳನ್ನು ನಾವು ನೋಡಿರ್ತೀವಿ, ಹಾಗೂ ಆ ವಿಚಾರಣೆಯಲ್ಲಿ ನಾವು ವಕೀಲರಾಗಿ ತೊಡ್ಕೊಂಡಿರ್ತೀವಿ, ಆಯ್ತಲ್ಲ? ತಾವು ಆ ರೀತಿ ಆ ಪ್ರಕರಣಗಳನ್ನು ತಾವು ತೋರಿಸೋದೇ ಆದರೆ ತಮಗೆ ಇನ್ನೂ ಸೆನ್ಸೇಷನ್ ಅಂತ ತಾವೇನು ಕರಿತೀರಿ, ನೀವು ಇಂಟು 100 ಅಂತ ಹಾಕೋಬಹುದು. ಆ ರೀತಿಯ ಪ್ರಕರಣಗಳು, ಗಂಭೀರ ಪ್ರಕರಣಗಳು ಹಾಗೂ ಬಹಳಷ್ಟು ಕುತೂಹಲ ಮೂಡಿಸೋ ಪ್ರಕರಣಗಳು ಖಂಡಿತ ಸಾವಿರಾರು ಇರ್ತವೆ. ದರ್ಶನ್ ರವರ ಕೇಸು ಒಂದು ಸಾಧಾರಣ ಒಂದು ಮರ್ಡರ್ ಕೇಸ್ ಅಂತ ಹೇಳ್ಬೋದು. ಪೊಲೀಸ್ನವರು ಸಾಧಾರಣ ಒಂದು ಮರ್ಡರ್ ಕೇಸನ್ನು ಹೂಡಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇನ್ನೂ ಸಾವಿರಾರಷ್ಟು ಪ್ರಕರಣಗಳು ನೀವು ನನ್ನ ಕಚೇರಿಗೆ ಬಂದರೆ ನಾನು ತಮ್ಮ ತೋರಿಸ್ಬೋದು ಕಡತಗಳನ್ನು. ಇನ್ನೂ ಬಹಳಷ್ಟು ವಿಭಿನ್ನ ಪ್ರಕರಣಗಳು. ಅದು ಇನ್ನೂ ಏನು ಕ್ಯೂರಿಯಾಸಿಟಿ ಆಗಿದೆ ಅಂದ್ರೆ 8 ವಾಲ್ಯೂಮ್ಸ್ ಏನು ಅನ್ಸುತ್ತೆ ಅವ್ರದ್ದು ಚಾರ್ಜ್ ಶೀಟ್, ಫಸ್ಟ್ ಚಾರ್ಜ್ ಶೀಟ್. ಅಂದ್ರೆ ಒಂದು ಕೊಲೆಗೆ ಇಷ್ಟು ದೊಡ್ಡ ಚಾರ್ಜ್ ಶೀಟ್, ಸಾಮಾನ್ಯವಾಗಿ ಅಷ್ಟು ದೊಡ್ಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವುದು ಅದು ಕಂಡು ಬರೋದಿಲ್ಲ ಸಾಮಾನ್ಯವಾಗಿ. ಬಟ್ ಆ ರೀತಿ ಚಾರ್ಜ್ ಶೀಟ್ಗಳು ಸುಮಾರು ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ. ನಮ್ಮ ಕಕ್ಷಿದಾರರಿಗೆ ಸಂಬಂಧಪಟ್ಟಂಗೆ ಇನ್ನೂ ದೊಡ್ಡ ಚಾರ್ಜ್ ಶೀಟ್ಗಳನ್ನು ಸುಮಾರು ನೀವು ನೋಡ್ಬೋದಾಗಿದೆ. ಈ ಕೆಲವೊಂದಷ್ಟು ಶೂಟೌಟ್ ಪ್ರಕರಣಗಳು, ಅದನ್ನು ಹೊರತುಪಡಿಸಿದ್ರೆ ಕೆಲವೊಂದಷ್ಟು ಕೋಕಾ ಪ್ರಕರಣಗಳು, ಕೋಕಾ ಕಾಯ್ದೆ ಅಂತೀವಲ್ಲ ಆ ರೀತಿ ಪ್ರಕರಣಗಳು, ಹಾಗೂ ಫೈಲು ನಿಮಗೆ ಕಡತದ ಒಂದು ಸೈಜಿನ ಮೇಲೆ ನಾವು ನಿರ್ಧಾರ ಮಾಡಬಾರ್ದು ಆ ಕೇಸಿನ ತೀವ್ರತೆಯನ್ನ. ಈಗ ಗೂಂಡಾ ಕಾಯ್ದೆಗಳು, ಅದರಲ್ಲೂ ಕೂಡ ಒಂದು ಬುಕ್ಲೆಟ್ ಅನ್ನು ಮಾಡಿ ಕೊಡುವಂಥದ್ದು, ಅದು ಮ್ಯಾಂಡೇಟರಿ, ಕೊಡಲೇಬೇಕಾಗ್ತದೆ ಅದು. ಆ ರೀತಿ ನನ್ನ ಒಂದು ಸ್ವಂತ ಅನುಭವದಲ್ಲಿ ಹೇಳೋದಾದ್ರೆ ದರ್ಶನ್ ರವರ ಪ್ರಕರಣದಲ್ಲಿ ಅಷ್ಟು ದೊಡ್ಡ ಚಾರ್ಜ್ ಶೀಟ್ ಅನ್ನ ಕೊಡೋ ಅವಶ್ಯಕತೆ ಇರಲಿಲ್ಲ. ಸೊ ಸೆಕೆಂಡ್ ಚಾರ್ಜ್ ಶೀಟ್ ಏನೋ ಕೊಟ್ಟರು ಅನ್ಸುತ್ತೆ, ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂತ ಇದುವರೆಗೂ ಅದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗೆ ಸಂಬಂಧಪಟ್ಟಂಗೆ ಇರುವಂಥದ್ದು. ಓಕೆ, ಅಂದ್ರೆ ಇವಾಗ ನನಗೆ ಕ್ಯೂರಿಯಾಸಿಟಿ ಇದೆ ಸರ್, ಏನಿರ್ಬೋದು ಆ ಎರಡನೇದ್ರಲ್ಲಿ? ಅಂದ್ರೆ ಹೇಳಿದ್ನಲ್ಲ, ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅದು ಒಂದು ಚಾರ್ಜ್ ಶೀಟ್ ಅಂತ ಅಂದ್ರೆ ಅಂತಿಮ ವರದಿ ಅಂತ ನಾವೇನ್ ಕರಿತೀವಿ, ಅದನ್ನ ಯಾರು ಬೇಕಾದ್ರೂ ನ್ಯಾಯಾಲಯದಲ್ಲಿ ಅದನ್ನ ಒಂದು ದೃಢೀಕೃತ ಒಂದು ಪ್ರತಿಯನ್ನ ಪಡ್ಕೋಬಹುದು. ಇಟ್ ಬಿಕಮ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ನೀವು ಕೂಡ ಹೋಗಿ ಪಡ್ಕೊಂಡು ನೋಡ್ಬೋದು. ಅದೇನು ರಹಸ್ಯಮಯ ದಾಖಲೆ ಏನಲ್ಲ, ಅದು ತಾವು ಕೂಡ ನೋಡ್ಬೋದು. ಅದರಲ್ಲಿ ಅದು ತಮ್ಗೆ ಕೊಡಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಇಟ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ಚಾರ್ಜ್ ಶೀಟ್ ಅಂತ ಒಂದು ಬಿದ್ಮೇಲೆ ಅದನ್ನ ಯಾರು ಬೇಕಾದ್ರೂ ಪಡ್ಕೊಂಡು ನೋಡ್ಬೋದು, ಖಂಡಿತ ನೋಡ್ಬೋದು. ಈಗ ಅಂದ್ರೆ ನನ್ಗೆ ಒಂದಷ್ಟು ಈ ಕನ್ಫ್ಯೂಷನ್ಸ್ ಡೈಲಮಾ ಅಂತ ಅಂದ್ರೆ, ಈಗ ಒಬ್ಬ ಸೆಲೆಬ್ರಿಟಿ ಆದವರು ಈ ಪ್ರಕರಣದಲ್ಲಿ ಸಿಗಾಕೋತಾರೆ ಅಂದಾಗ ಆಕ್ಚುಲ್ ಆಗಿ ಎಲ್ರಿಗೂ ತುಂಬಾ ಶಾಕ್ ಆಯ್ತು. ಏನಪ್ಪಾ ದರ್ಶನ್ ಅವ್ರು ಈ ತರ ಅಂದ್ರೆ ಒಂದು ಮರ್ಡರ್ ಕೇಸಲ್ಲಿ ಫಿಟ್ ಆಗ್ಬಿಟ್ಟಿದಾರ ಅಂತ. ಸೊ ಫಸ್ಟ್ ನಿಮಗೆ ಇದನ್ನ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಏನಾಗಿತ್ತು? ಅಂದ್ರೆ ನೀವು ಹೋಗಿ ಭೇಟಿ ಮಾಡಿದ್ರ? ಅಲ್ಲ, ನಮ್ದು ಯಾವುದು ಆ ರೀತಿ ಅತಿ ಉತ್ಸಾಹದ ಒಂದು ರಿಯಾಕ್ಷನ್ ಇರೋದಿಲ್ಲ. ಯಾಕೆಂತಂದ್ರೆ ಈ ರೀತಿಯ 100 ಪ್ರಕರಣಗಳನ್ನ ನಾವು ನೋಡಿದೀವಿ. ಈಗಲೂ ಕೂಡ ಆ ವಿಚಾರಣೆಯಲ್ಲಿ ವಕೀಲರಾಗಿ ತೊಡ್ಕೊಂಡಿದ್ದೀವಿ. ಈ ರೀತಿ 100 ಕಡತಗಳು ನಮ್ಮ ಕಚೇರಿಯಲ್ಲಿ ಇರುವಂಥದ್ದು. ಹಾಗಾಗಿ ಇದು ಕೂಡ ಒಂದು ಸಾಮಾನ್ಯ ಒಂದು ಕೊಲೆ ಪ್ರಕರಣ. ನೋಡಿ, ಕೊಲೆಗಳು ಈ ನಮ್ಮ ಸೇನೆಯಲ್ಲಿ ಕೂಡ ಕೊಲೆಗಳಾಗ್ತವೆ. ಅಂದ್ರೆ ನಮ್ಮ ಯಾರು ಸೈನಿಕರು ಇರ್ತಾರೆ ಅವರು ಕೂಡ ಒಬ್ಬರನ್ನೊಬ್ರು ಏನೋ ಒಂದು ವೈಷಮ್ಯದಿಂದ ಕೊಲೆ ಮಾಡ್ಕೊಂಡಿರುವಂತ ಪ್ರಕರಣಗಳಿದಾವೆ, ಆಯ್ತಲ್ಲ. ಇನ್ನು ಈ ಗಂಡ ಹೆಂಡತಿ ನಡುವೆ ನಡೆಯುವ ಜಗಳಗಳು ತಾವು ನೋಡ್ತಾನೆ ಇದ್ದೀರಾ, ಈ ರೀತಿ ಪ್ರಕರಣಗಳಿರ್ತವೆ.
ಕೆಲವೊಂದಷ್ಟು ಭಾಳ ಒಂದು ನೋಡಲಿಕ್ಕೂ ಸಂಕಟ ಆಗೋ ಪ್ರಕರಣಗಳು ಅಂದರೆ ತಂದೆ ಅಥವಾ ತಾಯಿ ಇಬ್ಬರು ಅಥವಾ 3 ಮಕ್ಕಳನ್ನು ಸಾಯಿಸಿರೋದು, ಕೊಲೆ ಮಾಡಿರೋದು, ಈ ರೀತಿ ಪ್ರಕರಣಗಳು. ಆನಂತರ ಈಗ ಈ ಪೋಕ್ಸೋ ಕಾಯ್ದೆ ಅಡಿ ಕೆಲವೊಂದಷ್ಟು ಪ್ರಕರಣಗಳು ನೋಡಲಿಕ್ಕೆ ಆ್ಯಕ್ಚುಲಿ ಹಿಂಸೆ ಆಗ್ತದೆ. ಬಟ್ ಈ ಒಂದು ವೃತ್ತಿಯಲ್ಲಿ ಇರೋದ್ರಿಂದ ನಾವು ನೋಡಲೇಬೇಕಾಗ್ತದೆ, ಓದಲೇಬೇಕಾಗ್ತದೆ ಮತ್ತು ಆ ಪ್ರಕರಣವನ್ನು ನಾವು ನಮ್ಮ ಕಕ್ಷಿದಾರರಿಗೆ ಅವರ ಒಂದು ಒಳಿತಿಗೆ ಆ ಪ್ರಕರಣಗಳನ್ನು ನಾವು ನಡೆಸಲೇಬೇಕಾಗ್ತದೆ. ಮೀಟ್ ಮಾಡಿದ್ರೆ ಅವರು ಜೈಲಲ್ಲಿ ಇರಬೇಕಾದ್ರೆ ದರ್ಶನ್ ಅವರು ಮೀಟ್ ಮಾಡಿ ಮಾತಾಡಿದ್ದೀವಿ ಮೇಡಮ್. ಸೊ ರಿಲೇಟೆಡ್ ಟು ಎಲ್ಲ ಕೇಸಸ್ ಜನರಲ್ ನಾವು ಎಲ್ಲ ಕಕ್ಷಿದಾರನ್ನು ಮೀಟ್ ಮಾಡಬೇಕಾದ್ರೆ ಈಗ ಆ ಕೇಸ್ನಲ್ಲಿ ನಮ್ಮ ಕಕ್ಷಿದಾರರು ಯಾರು ಇರ್ತಾರೆ ನಾವು ಮೀಟ್ ಮಾಡಿ ಏನ್ ಹೇಳಿರ್ಬೋದು ಸರ್? ನನಗೆ ಏನು ಕ್ಯೂರಿಯಾಸಿಟಿ ಅಂದ್ರೆ ದರ್ಶನ್ ಅಲ್ಲ, ಅದು ಏನಾಗ್ತದೆ ಮೇಡಮ್ ನೋಡಿ, ನಾನು ಲೀಗಲಿ ಐ ಕ್ಯಾನಾಟ್ ಟೆಲ್ ಯು. ಯಾಕೆ ಅಂತಂದ್ರೆ ಒಬ್ಬ ಕಕ್ಷಿದಾರ ಮತ್ತು ಆತನ ವಕೀಲನ ಮಧ್ಯೆ ಏನು ನಡೀತದೆ ಒಂದು ಮಾತುಕತೆ, ಯಾರೇ ಕಕ್ಷಿದಾರ ಆಗಿರಲಿ, ಅದನ್ನ ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಅಂತ ಕರಿತೀವಿ ನಾವು. ಆಯ್ತಲ್ಲ, ಸೊ ಯಾರು ಇರೋದಿಲ್ಲ ಆ ಟೈಮಲ್ಲಿ, ನೀವು ಅವರಿಬ್ರೆ ಯಾರು ಇರೋದಿಲ್ಲ. ಒಂದು ನಾವು ಅದನ್ನ ಎಲ್ಲೂ ಹೇಳೋಂಗೂ ಇಲ್ಲ. ಇಟ್ ಇಸ್ ಕಾಲ್ಡ್ ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಯಾವುದೇ ಅಡ್ವೊಕೇಟ್ ಆಗಲಿ ನಿಮ್ಗೆ ಅದನ್ನ ಹೇಳೋದಿಲ್ಲ. ಈಗ ಆ ಕೇಸ್ನಲ್ಲೂ ಕೂಡ ನನ್ನ ಕಕ್ಷಿದಾರರು ಯಾರು ಇದ್ರು ಅವರೊಟ್ಟಿಗೆ ನಾವು ಮಾತುಕತೆ ನಡೆಸ್ತೀವಿ. ಹಾಗಾಗಿ ಅದು ಅದೇ ಹೇಳಿದ್ನಲ್ಲ, ಅದು ಇನ್ಫ್ಯಾಕ್ಟ್ ಅದನ್ನ ಯಾರು ಕೂಡ ಕೇಳಂಗಿಲ್ಲ. ಇನ್ಫ್ಯಾಕ್ಟ್ ಪೊಲೀಸ್ನವರು ಕೂಡ ವಿಚಾರಣೆಯಲ್ಲಿ ಕಕ್ಷಿದಾರನನ್ನ ಕೇಳಂಗಿಲ್ಲ, ನಿನ್ನ ವಕೀಲನಿಗೆ ಏನ್ ಹೇಳಿದ್ಯಾ ಅಂತ, ನಿಮ್ಮ ವಕೀಲರಿಗೆ ನೀವೇನ್ ತಿಳಿಸಿದ್ದೀರಿ ಅಂತ ಕೇಳಂಗಿಲ್ಲ. ಬಿಕಾಸ್ ಇಟ್ ಇಸ್ ಪ್ರೊಟೆಕ್ಟೆಡ್ ಅಂಡರ್ ದಿ ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಪ್ರಿನ್ಸಿಪಲ್ ಆಫ್. ಫ್ಯಾಮಿಲಿಗೂ ಹೇಳೋದು ನೆಸೆಸಿಟಿ ಇರಲ್ವಾ ಅಥವಾ ಹೇಳೋ ನೆಸೆಸಿಟಿ ಇರಲ್ಲ. ಈಗ ಕಕ್ಷಿದಾರ ನಮಗೆ ನಮ್ಮ ಫ್ಯಾಮಿಲಿಗೆ ಅಥವಾ ತಿಳಿಸಿ ಅಂತ ಹೇಳಿದ್ರೆ ನಮ್ಮ ಮನೆಯವರಿಗೆ ನಾವು ತಿಳಿಸ್ಬೋದು. ಇಲ್ಲ ಅಂತಂದ್ರೆ ಹೇಳೋ ಕಂಪಲ್ಷನ್ ಇಲ್ಲ ಮೇಡಮ್, ಯಾರು ಕೂಡ ಕೇಳಂಗಿಲ್ಲ. ವಕೀಲರನ್ನ ನಿಮ್ಮ ಕಕ್ಷಿದಾರರೊಟ್ಟಿಗೆ ನೀವೇನ್ ಚರ್ಚೆ ನಡೆಸಿದ್ದೀರಿ ಅಂತ ಕೇಳಲಿಕ್ಕೆ ಬರಲ್ಲ. ಆದ್ರೆ ವಕೀಲರು ಏನಾದ್ರು ಆ ಒಂದು ಕೃತ್ಯದಲ್ಲಿ ತೊಡಗಿಕೊಂಡಿದ್ದಲ್ಲಿ ಆಗ ಕೇಳ್ಬೋದೇನೋ. ಬಟ್ ಸಾಮಾನ್ಯವಾಗಿ ವಕೀಲರು ಅವರ ಕಕ್ಷಿದಾರರ ಪರವಾಗಿ ಅವ್ರು ಏನೋ ಒಂದು ವಕಾಲತನ್ನ ವಹಿಸ್ಲಿಕ್ಕೆ ಅವರಿಂದ ಏನೋ ಒಂದು ಇನ್ಸ್ಟ್ರಕ್ಷನ್ ಅನ್ನ ಪಡ್ಕೊಂತಾರೆ, ಅದೇನು ಅನ್ನೋದನ್ನ ಯಾರೂ ಕೂಡ ಕೇಳಂಗಿಲ್ಲ. ಕಾನೂನು ನಡೆಯಲ್ಲ, ಅದಕ್ಕೆ ಅವಕಾಶ ಇಲ್ಲ. ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಅಂತಾನೆ ಹೇಳ್ತೀವಿ ಅದನ್ನ. ಈಗ ಅಂದ್ರೆ ಅವ್ರ ಫ್ಯಾಮಿಲಿ ಅವ್ರನ್ನ ಕೂಡ ನೀವು ಹೋಗಿ ಮಾತಾಡ್ಸೋದು ಆ ಥರ ಎಲ್ಲ ಆಗತ್ತಾ? ಇವಾಗ ಯೂಶುವಲ್ ಆಗಿ ಕೇಸ್ ತಗೋತೀವಿ, ಇವಾಗ ದರ್ಶನ್ ಅವ್ರದ್ದೇ ಅಲ್ಲ. ಈಗ ನೋಡಿ, ಯಾವುದೇ ನಾವು ಒಂದು ಪ್ರಕರಣವನ್ನ ನಾವು ತೆಗೆದುಕೊಂಡಲ್ಲಿ ಸಪೋಸ್ ಆ ಆರೋಪಿ ನ್ಯಾಯಾಂಗ ಬಂಧನದಲ್ಲಿ ಇರ್ತಾನೆ, ಅಂದ್ರೆ ಜೈಲ್ನಲ್ಲಿ ಇರ್ತಾರೆ. ಆಗ ಅವ್ರು ಖಂಡಿತ ಅವ್ರ ಮನೆಯವರು, ಅವ್ರ ತಂದೆ ತಾಯಿನೋ ಅವರ ಪತ್ನಿನೋ ಯಾರೋ ಒಬ್ರು ಬಂದು ಅದನ್ನ ಮಾತಾಡಿಸುವಂತ, ನಮ್ಮನ್ನ ಭೇಟಿ ಆಗುವಂಥದ್ದು, ಕೇಸಿನ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವಂಥದ್ದು ಆಗ್ತಾ ಇರುತ್ತೆ. ಅದು ಸಾಮಾನ್ಯ ಪ್ರಕ್ರಿಯೆ. ಅದು ಈಗ ಸಿದ್ದರಾಮಯ್ಯ ಅವ್ರದ್ದು ಕೂಡ ಒಂದು ಸೆನ್ಸ್ ಅಂದ್ರೆ ತುಂಬಾ ಇವಾಗ ಹೈ ಪ್ರೊಫೈಲ್ ಕೇಸಸ್ ಅಂತ ಪ್ರಾಬಬ್ಲಿ ಅದಕ್ಕೆ ಅಂತಾರೆ ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ದೇ ಆರ್ ನೋನ್ ಟು ಪೀಪಲ್. ಹೌದು, ತುಂಬಾ ಜನ ಗೊತ್ತಿದ್ದಾರೆ. ಖಂಡಿತ. ಸೊ ಆ ಕೇಸ್ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಅದರಲ್ಲಿ ಏನಾಗಿತ್ತು ನೋಡಿ, ಗೌರವಾನ್ವಿತ ರಾಜ್ಯಪಾಲರು ಒಂದು ಆದೇಶವನ್ನ ಮಾಡಿರ್ತಾರೆ. ಆ ಆದೇಶದಲ್ಲಿ ಏನಾಗಿರ್ತದೆ ಅಂದ್ರೆ, ಈ ಮುಖ್ಯಮಂತ್ರಿಗಳನ್ನ ಅಭಿಯೋಜನೆಗೆ ಅಂದ್ರೆ ಟು ಪ್ರಾಸಿಕ್ಯೂಟ್ ದಿ ಚೀಫ್ ಮಿನಿಸ್ಟರ್ ಅವರು ಒಂದು ಆದೇಶವನ್ನು ಅಂದ್ರೆ ಒಂದು ಅನುಮೋದನೆಯನ್ನು ನೀಡಿರ್ತಾರೆ, ಪರ್ಮಿಷನ್ ಕೊಟ್ಟಿರ್ತಾರೆ. ಮುಖ್ಯಮಂತ್ರಿಗಳನ್ನು ಕೂಡ ಪ್ರಾಸಿಕ್ಯೂಟ್ ಮಾಡಬೇಕು ಯಾವುದೋ ಒಂದು ವಿಚಾರದಲ್ಲಿ, ಈ ಮೂಡ ಒಂದು ಪ್ರಕರಣದಲ್ಲಿ ಅಂತ ಹೇಳಿ ಅವರೊಂದು ಅನುಮತಿಯನ್ನ ಕೊಟ್ಟಿರ್ತಾರೆ. ಆ ಅನುಮತಿ ಕೊಡ್ಲಿಕ್ಕೆ ರಾಜ್ಯಪಾಲರಿಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಯಾಕೆಂತಂದ್ರೆ ರಾಜ್ಯಪಾಲರು ಮಂತ್ರಿಮಂಡಲವನ್ನ ವಿರೋಧಿಸಿ, ಮಂತ್ರಿಮಂಡಲದ ಒಂದು ಒಪ್ಪಿಗೆ ಇಲ್ಲದೆ ಈ ಒಂದು ಆದೇಶ ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಹೈಕೋರ್ಟಿನ ಮೆಟ್ಟಿಲು ಏರಿದ್ರು. ನಾವು ರಾಜ್ಯಪಾಲರು ಏನೊಂದು ಆದೇಶ ಮಾಡಿದ್ರು ಅದು ಸರಿ ಇದೆ ಅಂತ ಹೇಳಿ ಅದನ್ನ ವಾದ ಮಂಡಿಸಿದ್ವಿ. ಅದು ಒಂದು ಒಳ್ಳೆ ಅನುಭವ. ಯಾಕೆಂತಂದ್ರೆ ನಮ್ಮ ವಿರುದ್ಧ ಈ ನಮ್ಮ ಇವರು ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ರವರಿದ್ರು, ಅನಂತರ ಅಭಿಷೇಕ್ ಮನು ಸಿಂಘ್ವೀರ್ ಅವರಿದ್ರು, ಹಿರಿಯ ವಕೀಲರು. ಹಾಗಾಗಿ ಅದೊಂದು ಒಳ್ಳೆ ಅನುಭವ ಅಂತ ಹೇಳ್ಬೋದು ಅಷ್ಟೇ. ನಾವು ಆ ಪ್ರಕರಣವನ್ನ ಅದು ಗೆದ್ವಿ. ಆ ಪ್ರಕರಣದಲ್ಲಿ ನಮಗೆ ಜಯ ಸಿಕ್ಕಿತ್ತು. ಒಳ್ಳೆ ಅನುಭವ.
ನೀವು ಮೀಡಿಯಾಗ್ ರಿಯಾಕ್ಟ್ ಮಾಡೋವಾಗ ನೋಡಿದ್ವಿ ನಾವು, ನಿಮ್ಗೆ ತುಂಬಾ ಖುಷಿ ಆಗಿತ್ತು. ಸೊ ಫುಲ್ ಸ್ಮೈಲ್ ಮಾಡ್ಕೊಂಡ್ರೆ ಇಡೀ ಇದನ್ನ ಹೇಳಿ. ಇಲ್ಲ ನಮ್ಗೆ ಖುಷಿ ಅನ್ನೋದೇನಿಲ್ಲ ಮೇಡಮ್. ಕೇಸ್ ಗೆದ್ದಾಗ ಖುಷಿ ಆಗುತ್ತೆ. ಸಾಮಾನ್ಯವಾಗಿ ಕಕ್ಷಿದಾರರ ಪರವಾಗಿ ನಾವು ಒಂದು ಕೇಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಹ್ಯಾಪಿನೆಸ್ ಅನ್ನೋದಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಸೊ ಅಂದ್ರೆ ಈಗ ಒಂದು ಪ್ರೊಫೆಷನ್ ನಾವು ಚೂಸ್ ಮಾಡ್ತೀವಿ ಅಂತಂದ್ರೆ, ಇವಾಗ ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ಪ್ಯಾಷನ್ ಅಂತ ಇರುತ್ತೆ. ನೀವ್ ಹೇಳಿದ್ರಿ ಆಕ್ಸಿಡೆಂಟ್ ಆಗಿ ನಾನು ಬಂದಿದ್ದು. ಸೊ ಬಂದ್ಮೇಲೆ ನಿಮ್ಗೆ ಖುಷಿ ಇದೆಯಾ ಸರ್ ಈ ಫೀಲ್ಡ್? ಖಂಡಿತ. ನೋಡಿ, ನಾನು ಅದೇ ಹೇಳಿದ್ನಲ್ಲ, ಆಕ್ಸಿಡೆಂಟಲ್ಲಿ ಕೋರ್ಸ್ ಜಾಯ್ನ್ ಆದೆ. ಅನಂತರ ನನಗೆ ಕೆಲವೊಂದಷ್ಟು ವಿಚಾರಗಳು ಒಂದೊಂದೇ ಗೊತ್ತಾಗ್ತಾ ಹೋಯ್ತು. ಈ ಲೀಗಲ್ ಪ್ರೊಫೆಷನ್ ಅಂದ್ರೆ ಏನು ಅಂದ್ರೆ ಅಂತ ಇದೆಲ್ಲ ಒಂದೊಂದೇ ಏನು ನನ್ನ ಗಮನಕ್ಕೆ ಬರ್ತಿತ್ತು. ದೆನ್ ಸರ್ಟನ್ಲಿ ನಾನು ಪ್ಯಾಷನೇಟ್ ಆಗಿ ಅದನ್ನು ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂತಂದರೆ ಇವತ್ತಿನ ದಿನ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ವಕೀಲರ ಪಾತ್ರ ಬಹಳ ದೊಡ್ಡದಿದೆ ಮೇಡಮ್. ನಮ್ಗೆ ಹೇಳ್ತೀನಿ, ಹಿಂದೆ ಒಬ್ಬರು ಪ್ರಧಾನ ಮಂತ್ರಿ ಅವರು ಒಂದು ಯೋಜನೆಯನ್ನು ರೂಪಿಸ್ಲಿಕ್ಕೆ ಸಿದ್ಧ ಆಗ್ತಾರೆ. ಏನಂತ ಅಂದರೆ 25 ವರ್ಷಗಳ ಕಾಲ ಚುನಾವಣಾ ಅವಧಿಯನ್ನ 25 ವರ್ಷಗಳ ಕಾಲ ವಿಸ್ತರಣೆ ಮಾಡಬೇಕು ಅನ್ನೋದೊಂದು ಪ್ರಪೋಸಲ್ ಬರ್ತದೆ. ಅದು ಯಾರು ಅಂತ ತಮ್ಮ ಊಹೆಗೆ ಬಿಟ್ಟಿದ್ದು. ಆಕೆ ಏನೊಂದು ಈ ಒಂದು ವಿಚಾರವನ್ನ ಮಂತ್ರಿ ಮಂಡಲದಲ್ಲೂ ಕೂಡ ಆಕೆ ಒಂದು ವ್ಯಕ್ತಪಡಿಸಿರ್ತಾರೆ. ಅಂದ್ರೆ ಈ ಒಂದು ಅಭಿಪ್ರಾಯವನ್ನು ಈ ರೀತಿ ಮಾಡಿದ್ರೆ ಹೇಗೆ ಅಂತ. ನೋಡಿ, ಇದಕ್ಕೂ ಮುಂಚೆ ಏನಾಗಿರುತ್ತೆ, ಒಂದು ಕೇಶವಾನಂದ ಭಾರತಿ ಅಂತ ಒಂದು ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಿರ್ಧಾರ ಆಗಿರುತ್ತೆ, ಸುಪ್ರೀಂ ಕೋರ್ಟ್ ಅಲ್ಲಿ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್, ನಮ್ಮ ಸಂವಿಧಾನದ ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನ ಮಾಡಿಫೈ ಮಾಡಿಕೊಡುದು ಅಂತ. ಈ ಪ್ರಕರಣದಲ್ಲಿ ಹಿರಿಯ ವಕೀಲರಾದಂಥ ನಾನಿ ಪಾಲ್ಕೆವಾಲಾರವರು ವಾದ ಮಂಡಿಸಿ ಆ ಪ್ರಕರಣದಲ್ಲಿ ಒಂದು ಜಯವನ್ನ ಗಳಿಸಿರುವಂಥದ್ದು. ನೋಡಿ, ಚುನಾವಣೆ 5 ವರ್ಷಕ್ಕೆ ಬರೋದು ಇಟ್ಸ್ ಅ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್, ಆಯ್ತಲ್ಲ. ಸೊ ಅವರು ಬೇಸಿಕ್ ಸ್ಟ್ರಕ್ಚರ್ ಅನ್ನ ಯಾವುದೇ ರೀತಿ ಚೇಂಜಸ್ ಮಾಡಬಾರ್ದು, ಅಂದ್ರೆ ಅಮೆಂಡ್ ಮಾಡಬಾರ್ದು ಅಂತ ಹೇಳಿ ಅವರು ವಾದವನ್ನ ಮಂಡಿಸಿ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆದೇಶ ಕೂಡ ಆಗ್ತದೆ. ಸರ್ಕಾರ ಯಾವುದೇ ರೀತಿ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಯಾವುದೇ ರೀತಿ ಅದಕ್ಕೆ ತಿದ್ದುಪಡಿ ತರಬಾರ್ದು ಅಂತ ಹೇಳಿ ಆ ಒಂದು ಆದೇಶ ಇದ್ದಿದ್ರಿಂದ ಆ ಒಬ್ಬ ವಕೀಲ ಆ ಒಂದು ವಾದವನ್ನ ಮಾಡಿ ಆ ಒಂದು ಆದೇಶವನ್ನ ಪಡೆದಿದ್ರಿಂದ ನೋಡಿ ಇವತ್ತು ಆ ಒಂದು ಏನೊಂದು ಪ್ರಪೋಸಲ್ ಇತ್ತು 25 years ಎಲೆಕ್ಷನ್ ಟರ್ಮ್ ಅಂತ, ಅದನ್ನ ತರ್ಲಿಕ್ಕೆ ಸಾಧ್ಯ ಆಗಿದೆ, ಆಯ್ತಲ್ಲ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಸಂವಿಧಾನವನ್ನ ರಚನೆ ಮಾಡೋದ್ರಲ್ಲಿ ಅದರಲ್ಲಿ ಬಹುಪಾಲು ಅಂದ್ರೆ ಒಂದು 3/4 ಜನ ಅದರಲ್ಲಿ ಇದ್ದವರೆಲ್ಲ ವಕೀಲರೇ. ಎರಡನೇದಾಗಿ, ಮೂರನೇದಾಗಿ ಇಡೀ ಸಂವಿಧಾನದಲ್ಲಿ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದರಲ್ಲಿ ಕಂಡು ಬರುವಂತಹ ಒಂದೇ ಒಂದು ವೃತ್ತಿ ಅಂದ್ರೆ ಅದು ವಕೀಲರ ವೃತ್ತಿ. Advocacy is the only profession which finds its place in the Constitution of India. ಇನ್ನು ಯಾವುದೇ ವೃತ್ತಿ ಬಗ್ಗೆ ಇಡೀ ಸಂವಿಧಾನದಲ್ಲಿ ಮಾತಾಡಲ್ಲ, ವಕೀಲರ ವೃತ್ತಿ ಬಗ್ಗೆ ಮಾತ್ರ ಮಾತಾಡ್ತಾರೆ. ಸೊ ಹಾಗಾಗಿ ಕೆಲವೊಂದು ವಿಚಾರಗಳು ನಮಗೆ ತಿಳಿತಾ ಹೋಯ್ತು. ಈಗ ಏನಾಗ್ತದೆ, ಯೂಶಲಿ ಬೆಳೀತಾ ಮಕ್ಕಳಿಗೆ IAS ಆಗ್ಬೇಕು, IPS ಆಗ್ಬೇಕಂತ ಸಾಮಾನ್ಯವಾಗಿ ನನಗೂ ಕೂಡ ಆ ರೀತಿ ಹೇಳಿದ್ದುಂಟು. ಈಗ ನಾವು ಒಂದು ಏನು ವಕೀಲಿಕೆಗೆ ಒಂದು ಕಾಲಿಟ್ಟ ಮೇಲೆ ಎಷ್ಟೋ IAS IPS ಒಂದು ಪದೋನ್ನತಿಯ ಒಂದು ಅಧಿಕಾರಿಗಳು, ಆ ಒಂದು ದರ್ಜೆಯ ಅಧಿಕಾರಿಗಳು ಮಾಡಿರುವಂತಹ ಆದೇಶಗಳನ್ನು ನಾವು ಅದನ್ನ ನಾವು ಸೆಟ್ ಅಸೈಡ್ ಮಾಡಿಸಿರುವಂಥದ್ದು ನೂರಾರಿದೆ ಆ ರೀತಿ ಉದಾಹರಣೆಗಳು. ಹಾಗಾಗಿ ವಕೀಲರಿಗೆ ಮೇಡಮ್ ಈಗ ಯಾವುದೇ ಬೇರೆ ಒಂದು ನೀವು ನಮ್ಮ ಕಾರ್ಯಾಂಗದಲ್ಲಿ ತಗೊಳ್ಳಿ, IAS IPS ಅವರು ಒಂದು ಚೌಕಟ್ಟಿನ ಒಳಗೆ ಕೆಲಸ ಮಾಡಬೇಕು, ಆಯ್ತಲ್ಲ. ಇನ್ ಯಾವುದೇ ಒಂದು ವೃತ್ತಿ ತಗೊಳ್ಳಿ, ಒಂದು ಚೌಕಟ್ಟು ಅಂತ ಇರ್ತದೆ. ನಾನು ಬಿಸ್ನೆಸ್ ಹೇಳ್ತಿಲ್ಲ, ಜನರಲ್ ಆಗಿ ನಮಗೆ ಆ ರೀತಿ ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ವಕೀಲರು ನಾಲ್ಕು ದಿಕ್ಕಲ್ಲೂ ಕೂಡ ನಾವು ಕೆಲಸ ಮಾಡ್ಬೋದು ಸಮಾಜದ ಒಳಿತಿಗಾಗಿ. ಹಾಗಾಗಿ ಯಾವುದನ್ನು ಕೂಡ ಪ್ರಶ್ನೆ ಮಾಡ್ಬೋದು ಅನ್ನೋದು ನಮ್ಮ ಸಂವಿಧಾನ ಎಲ್ರಿಗೂ ಹಾಕ್ಕೊಟ್ಟಿದೆ. ಸೊ ಎಲ್ಲರೂ ಕೂಡ ಎಲ್ಲವನ್ನು ಪ್ರಶ್ನೆ ಮಾಡ್ಬೋದು. ಈ ಎಲ್ಲ ಒಂದಷ್ಟು ಅಂಶಗಳು ವಕೀಲಿಕೆಗೆ ಬಂದ ನಂತರ ಕೆಲವೊಂದಷ್ಟು ಏನು ನಾವು ಈ ವೃತ್ತಿ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಇದನ್ನೆಲ್ಲ ಒಂದೊಂದೇ ಗಮನಕ್ಕೆ ಬರ್ತಾ ಸೊ ನಾನೇನು ಆಕ್ಸಿಡೆಂಟಲ್ ಅಂತ ಹೇಳಿದೆ, ಅದು ಒಂದು ಪ್ಯಾಷನ್ ಆಗಿ ಕನ್ವರ್ಟ್ ಆಯಿತು. ಸರ್ ಆ್ಯಕ್ಚುಲಿ ಈಗ ಕೆಲವೊಂದು
ಜನರಲ್ ಆಗಿ ನಾವು ನೋಡೋದಾದ್ರೆ ಸಾಕಷ್ಟು ಜನ ಈಗ ಏನಾದ್ರೂ ಕೋರ್ಟಿಗೆ ಹೋಗಿ ತೀರ್ಮಾನ ಮಾಡ್ಕೊಳ್ಳೋಣ ಅಂದಾಗ ಎಲ್ರು ಎಷ್ಟೊಂದ್ ಜನದ ಬಾಯಲ್ಲಿ ಬರುತ್ತೆ, ಅಯ್ಯೋ 10 ವರ್ಷ ಹಿಡಿಯುತ್ತೆ, 15 ವರ್ಷ ಹಿಡಿಯುತ್ತೆ, ತುಂಬಾ ಲೇಟ್ ಆಗಿ ನ್ಯಾಯ ಸಿಗತ್ತೆ, ಅದು ನ್ಯಾಯನೇ ಅಲ್ಲ, ಈ ತರ ಮಾತುಗಳು ತುಂಬಾ ಜನದ ಬಾಯಲ್ಲಿ ನಾವು ಕೇಳಿದೀವಿ. ಸೊ ಯಾಕೆ ಅದು ಪ್ರೋಸೆಸ್ ಅಂದ್ರೆ ಅಷ್ಟು ದೊಡ್ಡ ಪ್ರೋಸೆಸ್? ನಾನು ಒಪ್ಕೊಳ್ತೀನಿ ಮೇಡಮ್, ನಿಧಾನ ಆಗ್ತಿದೆ. ಆದ್ರೆ ನಾನು ಇಲ್ಲಿ ನ್ಯಾಯಾಂಗವನ್ನ ನಾನು ದೂರ್ಲಿಕ್ಕೆ ಹೋಗಲ್ಲ. ಏನಕ್ಕೆ ತಮ್ಗೆ ಉದಾಹರಣೆ ಒಂದು ಕೊಡ್ತೀನಿ ನೋಡಿ. ಜನ ಹೇಳೋದು ಕಾನೂನಿನಲ್ಲಿ ತಿದ್ದುಪಡಿ ಮಾಡಿ ಬೇಗ ವಿಲೇವಾರಿ ಆಗಲಿ ಪ್ರಕರಣಗಳು ಅಂತ. ನಾನು ಹೇಳೋದು, ಈಗ ಉದಾಹರಣೆಗೆ 100 ಜನ ನ್ಯಾಯಾಧೀಶರಿದ್ದಾರೆ, 100 ಕೋರ್ಟ್ ಹಾಲ್ಸ್ ಇದೆ, 100 ನ್ಯಾಯಾಲಯಗಳಿದೆ, 10 ವರ್ಷ ತೆಗೆದುಕೊಂತಿದೆ ಪ್ರಕರಣಗಳು ವಿಲೇವಾರಿ ಆಗ್ಲಿಕ್ಕೆ. ಈಗ ಆ ನ್ಯಾಯಾಧೀಶರ ಸಂಖ್ಯೆಯನ್ನ ಒಂದು ಹೆಚ್ಚು ಮಾಡಿದ್ರೆ ಆಯ್ತಾ, ಒಂದು 200 ನ್ಯಾಯಾಧೀಶರು ಬಂದ್ರೆ ಖಂಡಿತ ಕಾಲಾವಧಿ ಕೂಡ ಕಡಿಮೆ ಆಗುತ್ತೋ ಅಲ್ವೋ? ಇದೊಂದು ಸಿಂಪಲ್ ಕಾಮನ್ ಸೆನ್ಸ್. ಆ ನಿಟ್ಟಿನಲ್ಲಿ ಸರ್ಕಾರ ಮುಂದುವರಿಬೇಕು. ನ್ಯಾಯಾಂಗ ಆದೇಶ ಮಾಡ್ಲಿಕ್ಕಾಗಲ್ಲ ಇನ್ನೂ ಒಂದಷ್ಟು ಜನ ಜಡ್ಜ್ಗಳನ್ನ, ಇನ್ನೂ ಒಂದಷ್ಟು ಜನ ನ್ಯಾಯಾಧೀಶರನ್ನ ನೇಮಕ ಮಾಡಿ ಅಂತ ಸರ್ಕಾರಕ್ಕೆ ಅದು ಪಾಲಿಸಿ ಡಿಸಿಷನ್ ಆಗ್ತದೆ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಮುಂದುವರೆದು ಹೆಚ್ಚುವರಿ ಸಂಖ್ಯೆಯಲ್ಲಿ ನ್ಯಾಯಾಧೀಶರನ್ನ ಅಥವಾ ಹೆಚ್ಚುವರಿ ಸಂಖ್ಯೆಯಲ್ಲಿ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಿದ್ದೆ ಆದ್ರೆ ಖಂಡಿತ ಯಾವುದೇ ನಿಧಾನ ಈ ಒಂದು ನ್ಯಾಯ ಪ್ರಕ್ರಿಯೆ ನಿಧಾನಗತಿಯಲ್ಲಿ ಸಾಗೋದು, ಅದು ಅಲ್ಲಿಗೆ ನಿಂತೋಗುತ್ತೆ. ಯಾಕಂದ್ರೆ ತುಂಬಾ ಜನ, ಎಷ್ಟೊಂದ್ ಜನಕ್ಕೆ ಇರುತ್ತೆ ಲೀಗಲ್ ಆಗಿ ಹೋಗ್ಬೇಕಂತ ಹೇಳಿ, ಬಟ್ ಸ್ಟಿಲ್ ಸ್ಟಾಪ್ ಮಾಡ್ತಾರೆ. ಈಗ ಒಂದು ಹೇಳ್ತಾರೆ ಮೇಡಮ್, ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್ ಅಂತ. ಓಕೆ, ಅದು ಇರ್ಬೋದು. ಬೇಗ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ತ್ವರಿತಗತಿಯಲ್ಲಿ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ರೀತಿ ನ್ಯಾಯ ಸಿಗದೆ ಹೋಗ್ಬೋದು. ಸರ್ ಹಾಗೆ ಈಗ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್, ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್. ಸೊ ಎರಡೂ ಕೂಡ ಮಾಡ್ಲಿಕ್ಕಾಗಲ್ಲ. ಬ್ಯಾಲೆನ್ಸ್ ಮಾಡಿ ಎಲ್ಲವನ್ನೂ ಪರಿಗಣನೆಗೆ ತೆಗೆದುಕೊಂಡು ನ್ಯಾಯಾಲಯ ನಿರ್ಧಾರವನ್ನು ಮಾಡುವಂಥದ್ದು. ಹಾಗಾಗಿ ನ್ಯಾಯಾಧೀಶರ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು. ಹೆಚ್ಚುವರಿ ಸಂಖ್ಯೆಯಲ್ಲಿ ನ್ಯಾಯಾಧೀಶರನ್ನ ಅಥವಾ ನ್ಯಾಯಾಲಯಗಳನ್ನ ಹೆಚ್ಚುವರಿ ಸಂಖ್ಯೆಯಲ್ಲಿ ಮಾಡೋದ್ರಿಂದ ಯಾವುದೇ ಒಂದು ನಿಧಾನಗತಿ ಪ್ರಕರಣಗಳಲ್ಲಿ ಯಾವುದೇ ಒಂದು ನಿಧಾನಗತಿಯನ್ನ ತಾವು ಕಾಣೋದು ಅದು ಅಲ್ಲಿಗೆ ಕೊನೆ ಆಗ್ತದೆ. ಇಲ್ಲ ಅಂತಂದ್ರೆ ಎಷ್ಟೇ ಕಾನೂನುಗಳಲ್ಲಿ ತಿದ್ದುಪಡಿ ತಂದ್ರೂ ಡಿಲೇ ಆಗೋದು ಕಮ್ಮಿ ಆಗಲ್ಲ. ಈಗ ನೀವೊಂದು ಈಗ ನಾವು ನೋಡೋದಾದ್ರೆ ಸೀನಿಯರ್ ಅಡ್ವೊಕೇಟ್, ನಿಮ್ದೇ ಒಂದು ಅಂದ್ರೆ ಫೇಮ್ ಇದೆ, ನೇಮ್ ಇದೆ, ಅಂದ್ರೆ ಒಂದು ಹೆಸರು ಮಾಡಿದ್ದೀರಾ ಅಡ್ವೊಕೇಸಿಯಲ್ಲಿ. ಸೊ ನಿಮ್ಮ ಸ್ಟಾರ್ಟಿಂಗ್ ಬೇಬಿ ಸ್ಟೆಪ್ಸ್ ಇಡಬೇಕಾದ್ರೆ, ಈಗ ಎಲ್ಲ ಪ್ರೊಫೆಷನಲ್ಲೂ ಇರುತ್ತೆ ಅಂತ ನಾವು ಕೇಳ್ತಿರ್ತೀವಿ, ಸಾಕಷ್ಟು ಡೌನ್ಫಾಲ್ಸ್ನ ನೋಡಿರ್ತೀವಿ, ಹಾಗೆ ತುಂಬಾ ಜನ ಟೀಕೆಗಳನ್ನ ಮಾಡಿರ್ತಾರೆ, ಇವ್ರ ಕೈಯಲ್ಲಿ ಏನಾಗತ್ತೆ ಆ ಥರ ಮಾತುಗಳನ್ನ ಕೂಡ ಕೇಳಿಸ್ಕೊಂಡಿರ್ತೀವಿ. ಆ ಥರ ನಿಮ್ಮ ಲೈಫ್ ಖಂಡಿತ ಆ ರೀತಿ ಎಲ್ಲ ವಕೀಲರಿಗೂ ಆಗಿರುತ್ತೆ ಮೇಡಮ್. ಕಕ್ಷಿದಾರರು ನಿಮ್ಮನ್ನ ನಂಬಿದ್ರೆ ಆ ಕಕ್ಷಿದಾರನಿಗೆ ಕಿವಿ ಚುಚ್ಚೋರು ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ಯಾಕೆ ಕೊಟ್ಟಿದ್ಯಾ, ಇನ್ನೆಲ್ಲ ಕೊಡ್ಬೋದಿತ್ತು, ನಿಮ್ಮ ಪ್ರಕರಣ ಇನ್ನೆಲ್ಲ ಚೆನ್ನಾಗಿ ಮಾಡ್ತಿದ್ರು, ಈ ರೀತಿ ಆಯ್ತಲ್ಲ. ಒಂದು ಎರಡನೇದಾಗಿ ಎಲ್ಲೋ ಒಂದ್ ಕಡೆ ಕೆಲವೊಂದ್ ಸತಿ ನ್ಯಾಯಾಧೀಶರು ಆ ಕೇಸ್ನಲ್ಲಿ ಮೆರಿಟ್ಸ್ ಇದ್ರು ಕೂಡ ನ್ಯಾಯಾಧೀಶರು ಮೆರಿಟ್ಸ್ ಅನ್ನ ಕನ್ಸಿಡರ್ ಮಾಡದೆ ಒಂದು ಆದೇಶನ ಮಾಡುವಂಥದ್ದು ನೋಡಿ. ಅದೇ ಕಾರಣಕ್ಕೆ ನಮ್ಮಲ್ಲಿ 3 ಟೈರ್ ಜುಡಿಷಿಯರಿ ಇರೋದು. ನ್ಯಾಯಾಲಯದಲ್ಲಿ ಒಂದು ಏನು 3 ಟೈರ್ ಜುಡಿಷಿಯರಿ ಇದೆ, ಕೆಳಮಟ್ಟದ ಈಗ ನಾವು ವಿಚಾರಣಾ ಹಂತದ ನ್ಯಾಯಾಲಯಗಳು, ಮತ್ತೆ ಉಚ್ಚ ನ್ಯಾಯಾಲಯ, ಮತ್ತೆ ಸರ್ವೋಚ್ಚ ನ್ಯಾಯಾಲಯ, ಎಲ್ಲೂ ತಪ್ಪಾಗಬಾರ್ದು ಅಂತಾನೆ 3 ಟೈರ್ ಜುಡಿಷಿಯರಿ ಇರೋದು. ಹಾಗಾಗಿ ಈಗ ನಾವು ಒಂದು ಪ್ರಕರಣದಲ್ಲಿ ಎಲ್ಲ ಶ್ರಮವನ್ನು ವಹಿಸಿ ಒಂದು ಮಾಡಿರ್ತೀವಿ ಅಂತ ಅನ್ಕೊಳ್ಳಿ. ವಿಚಾರಣಾ ನ್ಯಾಯಾಲಯದಲ್ಲಿ ಅದು ಕಕ್ಷಿದಾರರಿಗೆ ವಿರುದ್ಧ ಒಂದು ತೀರ್ಪಾಗ್ಬೋದು. ಆ ಪ್ರಕರಣವನ್ನ ನಾವು ಹೈಕೋರ್ಟಿಗೆ ತೆಗೆದುಕೊಂಡೋಗಿ ನಾವು ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ರೆ ಆ ಕಕ್ಷಿದಾರ ಆತ ತಾಳ್ಮೆಯಿಂದ ಕಾಯುವಂತವನಾಗಿದ್ರೆ ಪರವಾಗಿಲ್ಲ. ಆ ಒಂದು ಕಾಲಾವಧಿಯಲ್ಲಿ ಆತನಿಗೆ 100 ಜನ 100 ವಿಚಾರಗಳನ್ನ ಹೇಳಿ ಆತನ ತಲೆ ಕೆಡಿಸುವಂತದ್ದು ಆಗ್ತದೆ. ಇದು ಒಂದು ಲೈಫ್ ಅಲ್ಲಿ ನಿಮ್ಗೆ ಎಷ್ಟೆಲ್ಲ ಟೀಕೆಗಳನ್ನ ಮಾಡಿ ಸುಮಾರು ಆಗಿರ್ತವೆ. ಎಲ್ಲ ಆದ್ಮೇಲೆನೆ ನಮ್ಮ ಒಂದು ಅನುಭವ 100 ಪ್ರಕರಣಗಳನ್ನು ನಡೆಸಿದ ನಂತರವೇ ಒಂದು ಅನುಭವ ಆಗುವಂಥದ್ದು. ಆನಂತರ ಈ ಸ್ಟಾರ್ಟಿಂಗ್ ಡೇಸ್ ಅಂತ ನಾವೇನು ಹೇಳ್ತೀವಿ, ಎವ್ರಿ ಅಡ್ವೊಕೇಟ್ ಗೋಸ್ ಥ್ರೂ ದಿಸ್. ಇನ್ನಿತರ ವಕೀಲರ ಜೊತೆ ಒಂದು ಕಾಂಪಿಟಿಷನ್ ಇದ್ದೇ ಇರ್ತದೆ. ಸೊ ಅದಿರ್ಬೇಕು. ಅದಿಲ್ಲ ಅಂತಂದ್ರೆ ಒಳಗಡೆ ವಾದ ಮಾಡ್ತೀರಾ, ಹೊರಗಡೆ ಎಲ್ಲ ಫ್ರೆಂಡ್ಸ್ ಇರ್ತೀರಾ, ಹೇಗೆ? ಅಲ್ಲ, ನಮ್ಮ ಬೇರೆ ಪರ್ಸನಲ್ ವೆಂಜೆನ್ಸ್ ಏನೂ ಇರೋದಿಲ್ಲ.
ಬರೀ ಅಲ್ಲಿ ಅದಷ್ಟೇ ಕೋರ್ಟ್ ಹಾಲ್ ಅಲ್ಲಿ. ಅದಷ್ಟೇ. ಬಟ್ ಹೆಲ್ತಿ ಕಾಂಪಿಟಿಷನ್ ಇರ್ತದೆ, ಯಾರಿಗೇ ಆಗಲಿ ಪರ್ಸನಲ್ ವೆಂಜೆನ್ಸ್ ಇರೋದಿಲ್ಲ. ಬಟ್ ಆ ಪ್ರಕರಣವನ್ನ ನಾನು ನಡೆಸಬೇಕು, ಆತ ನಡೆಸ್ತಿದ್ದಾನೆ, ಇದು ಹೆಲ್ತಿ ಕಾಂಪಿಟಿಷನ್ ನನ್ನಲ್ಲೂ ಇದೆ, ನನ್ನ ಸಹಪಾಠಿಗಳಲ್ಲೂ ಖಂಡಿತ ಇರ್ತದೆ, ಎಲ್ಲ ವಕೀಲರಲ್ಲೂ ಇದು ಇರ್ತದೆ, ಅದಿರ್ಬೇಕು ಕೂಡ. ಪರ್ಸನಲ್ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ನನಗೆ ಗೊತ್ತಿರೋ ಪ್ರಕಾರ ಯು ಲವ್ ಬೈಕ್ ರೈಡಿಂಗ್ ಅಂತ. ಹೌದು. ಸೊ ಹೇಳಿ ಹೇಗೆ ಬ್ಯಾಲೆನ್ಸ್? ಅಲ್ಲ, ಅದು ಬೈಕ್ ರೈಡಿಂಗು ಅದು ನನ್ನ ಆಲ್ಮೋಸ್ಟ್ PUC ಇದ್ದಾಗಿದ್ದ ಕೂಡ ಬಂದಿರುವಂಥದ್ದು. ಈಗ ಸಾಮಾನ್ಯವಾಗಿ ವಕೀಲರಂದ್ರೆ ವಾರ ಪೂರ್ತಿ ಕೆಲಸ ಮಾಡ್ತಾರೆ. ಅದು ನೀವು ಯಾವ ರೀತಿ ಪ್ಲಾನ್ ಮಾಡ್ಕೊತೀರಾ ಅದನ್ನ ಮೇಲೆ ಹೋಗ್ತದೆ. ಯು ಕ್ಯಾನ್ ಪ್ಲಾನ್ ಯುವರ್ ವೀಕ್. ಸೊ ನಾವು ವಾರ ಇಡೀ ಕೆಲಸ ಮಾಡ್ಬೇಕನ್ನೋದು ಏನಿಲ್ಲ. ನಾವು ಒಂದಷ್ಟು ಮುಂಚೆನೇ ನಾವು ಅದನ್ನು ಪ್ಲ್ಯಾನ್ ಮಾಡಿ ನಾವು ಚಾನಲೈಸ್ ಮಾಡಿಕೊಂಡ್ರೆ ಖಂಡಿತ ವಕೀಲರಿಗೂ ಕೂಡ ಭಾಳಷ್ಟು ಸಮಯ ಪಡೀಲಿಕ್ಕೆ ಏನು ತೊಂದರೆ ಇಲ್ಲ. ನಮಗಾಗಿ ನಮಗೆ ಯಾವುದೋ ಒಂದು ಚಟುವಟಿಕೆಗಳಲ್ಲಿ ವೀಕ್ಲಿ ಹೋಗ್ತೀರಾ ಬೈಕ್ ರೈಡಿಂಗ್ ಎಲ್ಲ? ಅದು ಡಿಪೆಂಡ್ ಆಗ್ತದೆ. ಸ್ಪೀಡ್ ಇಷ್ಟನಾ ಸರ್? ಬೇಸಿಕಲಿ ಸ್ಪೀಡ್ ಇಷ್ಟ, ಬಟ್ ಆದ್ರೆ ಸ್ಪೀಡ್ ಲಿಮಿಟ್ ಇದೆ ಎಲ್ಲ ಕಡೆ. ಹೌದು. ಸೊ ಅದಕ್ಕೆ ಅನುಗುಣವಾಗಿ ಹೋಗ್ಬೇಕು. ಪ್ಲಾನ್ ಮಾಡ್ಕೊಂಡು ಗ್ರೂಪ್ ಫ್ರೆಂಡ್ಸ್ ಜೊತೆ. ಹೌದೌದು, ಫ್ರೆಂಡ್ಸ್ ಇದ್ದಾರೆ. ಸೊ ಪ್ರವಾಸ ಹೋಗ್ಲಿಕ್ಕೆ ಬೈಕ್ನಲ್ಲಿ ಹೋಗೋದು ಅದು ಮೊದಲಿಂದ ಅದೊಂದು ಹವ್ಯಾಸ. ಹಾಗಾಗಿ PU ಇಂದ ಡಿಗ್ರಿಯಿಂದ PU ಇಂದ ಆಕ್ಚುಲಿ ಲೈಸೆನ್ಸ್ ಬರ್ಲಿಕ್ಕೂ ಮುಂಚೆನೆ ನಾವು ಓಡಿಸ್ತಿದ್ವಿ. ಬಟ್ ಇರ್ಲಿ, ಆಗ ಆಗ್ತಿತ್ತು, ಈಗ ಕಷ್ಟ ಇದೆ. ಯಾರು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಆ ರೀತಿ. ಲೈಸೆನ್ಸ್ ತೆಗೆದುಕೊಂಡು ಎಲ್ಲರೂ ಕೂಡ ಸೇಫ್ ಆಗಿ. ಆಮೇಲೆ ಇನ್ನೊಂದು ಏನಂದ್ರೆ ಮೇಡಮ್, ಈಗ ಮುಂಚೆ ಈ ಹೆಲ್ಮೆಟ್ ಅವೇರ್ನೆಸ್ ಇರಲಿಲ್ಲ, ರೈಡಿಂಗ್ ಗೇರ್ಸು. ಯಾಕೆಂದ್ರೆ ಈಗ ರೈಡಿಂಗ್ ಗೇರ್ಸ್ ಅಂತ ಅಂದ್ರೆ ಅದು ಒಂದು ಗಾಡಿ ತೆಗೆದುಕೊಳ್ಳಿಕ್ಕೆ ಎಷ್ಟಾಗುತ್ತೋ ಅಷ್ಟೇ ಖರ್ಚು ರೈಡಿಂಗ್ ಗೇರ್ಸ್ಗೆ, ಹೆಲ್ಮೆಟ್ಗೆ ಅದು ವೆಚ್ಚ ಆಗ್ತದೆ. ಹಾಗಾಗಿ ಹುಡುಗರು ಕೆಲವರು, ನಾನು ಅದೇ ಹೇಳ್ತಿದ್ದೆ, ಈಗ ವೀಲಿಂಗ್ ಮಾಡೋರೆಲ್ಲ ಕೆಲವೊಂದಷ್ಟು ಹುಡುಗರನ್ನ ಪೊಲೀಸರವರು ಬಂಧಿಸಿರುವಂಥದ್ದು, ಹಿಡ್ಕೊಂಡು ಬಂದಿರು ನೋಡಿ. ಇಲ್ಲೂ ಕೂಡ ನಾನು ಅದನ್ನೇ ಹೇಳಿದೆ, ಅದಕ್ಕೆ ಬಹಳಷ್ಟು ಶ್ರಮ ಬೇಕು, ಬಹಳಷ್ಟು ಪ್ರಾಕ್ಟೀಸ್ ಬೇಕು ವೀಲಿಂಗ್ ಮಾಡ್ಲಿಕ್ಕೆ. ಅದು ಒಂದು ಹುಡುಗಾಟದ ಒಂದು ವಿಚಾರ ಅಲ್ಲ, ಬಹಳಷ್ಟು ಶ್ರಮ ಮತ್ತು ಬಹಳಷ್ಟು ಅಭ್ಯಾಸ. ಇದೆಲ್ಲ ಮಾಡಿದ್ಮೇಲೆ ಅವ್ರ ಹುಡುಗರು ಬರುವಂಥದ್ದು. ಆದ್ರೆ ಅವರು ಸಾರ್ವಜನಿಕ ಒಂದು ರಸ್ತೆಗಳಲ್ಲಿ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ಅದನ್ನ ಎಲ್ಲೋ ಒಂದ್ ಕಡೆ ನಾನು ಹೇಳೋದು, ಸರ್ಕಾರ ಗುರುತಿಸಿ ಈ ಮೋಟರ್ ಸ್ಪೋರ್ಟ್ಸ್ಗೆ ಅದಕ್ಕೆ ಒಂದು ಟ್ರ್ಯಾಕ್ ಅನ್ನ ನಿರೂಪಿಸುವಂಥದ್ದು. ನೋಡಿ, ಎಲ್ಲವನ್ನು ಸರ್ಕಾರ ಎಲ್ಲ ಕ್ರಿಕೆಟ್ಗೆ ಕೊಡ್ತಿರೋ ಒಂದು ಪ್ರಾಮುಖ್ಯತೆ ಬೇರೆ ಯಾವುದೇ ಒಂದು ಕ್ರೀಡೆಗಳಿಗೆ ಕೊಡ್ತಿಲ್ಲ. ಖಂಡಿತ ನಾನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರಾಟೆಯಲ್ಲಿ ನಾನು ಪ್ರತಿನಿಧಿಸುವಂಥದ್ದು. ಅದು ನೋಡಿ, ಏನಾಗ್ತಿದೆ, ನಮ್ಮ ಭಾರತ ಒಂದು ಕ್ರೀಡಾ ರಾಷ್ಟ್ರ ಆಗ್ತಿಲ್ಲ, ಕ್ರಿಕೆಟ್ ರಾಷ್ಟ್ರ ಆಗಿ ಹೊರಹೊಮ್ಮುತ್ತಿದೆ. ಇದು ಬಹಳ ಒಂದು ನೋವಿನ ಸಂಗತಿ. ಯಾಕೆಂತಂದ್ರೆ ಬಹಳಷ್ಟು ಕ್ರೀಡಾಪಟುಗಳು ಹೊರಗಡೆ ಬಂದು ಮಾತಾಡ್ತಿಲ್ಲ. ಇವತ್ತಿನ ದಿನ ಒಲಿಂಪಿಕ್ಸ್ ಅಲ್ಲಿ ಬೆರಳೆಣಿಕೆಯಷ್ಟು ಒಂದು ಮೆಡಲ್ಗಳನ್ನ ನಾವು ಪಡಿತಿರುವಂಥದ್ದು. ಕರೆಕ್ಟಾಗಿ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದೆ ಆದ್ರೆ, ನಮ್ಮ ಕ್ರೀಡಾ ಇಲಾಖೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟು ಪ್ರತಿಭೆಗಳನ್ನ ಗುರುತಿಸಿದ್ದೆ ಆದ್ರೆ, ಪ್ರತಿ ಒಂದು ಹಳ್ಳಿಯಲ್ಲಿ ಮೇಡಮ್ ಹೇಳ್ತೀನಿ, ಪ್ರತಿ ಒಂದು ಹಳ್ಳಿಯಲ್ಲೂ ನಮ್ಮ ಹಳ್ಳಿಗಳಲ್ಲಿ ಒಲಿಂಪಿಯನ್ಸು ಸಿಗ್ತಾರೆ. ಅದು ಓಟ ಆಗಿರ್ಬೋದು, ಜಿಗಿತ ಆಗಿರ್ಬೋದು, ನೇನೆ ಆಗಿರ್ಬೋದು. ಪ್ರಾಮುಖ್ಯತೆ ಕ್ರಿಕೆಟ್ ಬಿಟ್ಟು ಬೇರೆದಕ್ಕಿಲ್ಲ, ಯಾವುದಕ್ಕೂ ಕೊಡ್ತಿಲ್ಲ. ನನಗೆ ಹೇಳಿದ್ನಲ್ಲ, ವೀಲಿಂಗ್ ಮಾಡ್ಕೊಂಡು ರೋಡ್ ನಲ್ಲಿ ಸಾಯ್ತಾ ಇದ್ದಾರೆ ಹುಡುಗರು, ಅಥವಾ ಪೊಲೀಸ್ನವ್ರ ಕೈಯಲ್ಲಿ ಕೇಸ್ ಹಾಕ್ಸ್ಕೊಂತ ಇದ್ದಾರೆ. ನೋಡಿ, ಅಷ್ಟು ಒಂದು ಪ್ರತಿಭೆ ಇರೋ ಹುಡುಗರು ಇನ್ನೆಲ್ಲೋ ಬೇರೆ ದೇಶದಲ್ಲಿ ಇದ್ದಿದ್ರೆ ಅವರನ್ನ ಒಂದು ಪ್ರೊಫೆಷನಲ್ ಆಗಿ ಅವರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಆಯ್ತಲ್ಲ, ಈಗ ಮೋಟೋ GP ಅಂತ ನಾವೇನ್ ಕರಿತೀವಿ, ರೇಸಿಂಗ್, ಮೋಟಾರ್ ಸೈಕಲ್ ರೇಸಿಂಗ್ ಸ್ಪರ್ಧೆ, ಅದಕ್ಕೆ ಪ್ರಪಂಚದಲ್ಲಿ ಎಷ್ಟೊಂದು ಒಂದು ಬೆಲೆ ಇದೆ, ಗೌರವ ಇದೆ. ಫಾರ್ಮುಲಾ 1 ಅಂತ ಕರಿತೀವಿ, ಅದಕ್ಕೆ ಎಷ್ಟು ಬೆಲೆ ಇದೆ. ಈಗ ಅದೇ ಪ್ರತಿಭೆ ಇರೋರು ಈಗ ಬೇರೆ ಅಂದ್ರೆ ಬೇರೆದ್ರ ಬಗ್ಗೆ ನಾಲೆಡ್ಜು ಇಲ್ಲ ಅಂತ ಹೇಳ್ಬೋದು, ಬೇರೆ ಸ್ಪೋರ್ಟ್ಸ್ ಬಗ್ಗೆ ಈಗಿನ ಜನರೇಷನ್ ಅವ್ರಿಗೆ ನಾವು ನೋಡೋದು ಖಂಡಿತ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅವ್ರ ತಲೆಯಲ್ಲಿ ಕೂತಿದೆ, ನಾವ್ ಏನೇ ಮಾಡಿದ್ರು ಕ್ರಿಕೆಟ್ ಅನ್ನ ಆ ಒಂದು ಫೇಮ್ ಅನ್ನ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ, ಸರಿಗಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ನಾನು ಕೂಡ ನಾನೇನು ಕರಾಟೆಯಲ್ಲಿ ಹಲವಾರು ಸ್ಪರ್ಧೆಗಳಲ್ಲಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ಪರ್ಧೆಗಳಲ್ಲಿ ನಾನು ಪಾಲ್ಗೊಳ್ತಿದ್ದೆ. ನಮ್ಗೆ ಆಗಲೂ ಕೂಡ ಅನ್ನಿಸ್ತಿತ್ತು, ಎಂತೆಂಥ ಪ್ರತಿಭೆಗಳಿದ್ದಾರೆ ನಮ್ಮಲ್ಲಿ. ನಮ್ಮ ಕೊಡಗಿಗೆ ಹೋದ್ರೆ ನೀವು ಎಂತೆಂಥ ಹಾಕಿ ಸ್ಪರ್ಧಿಗಳು ಸಿಗ್ತಾರೆ ನಿಮಗೆ ಕೊಡಗಿನಲ್ಲಿ.
ಮೈಸೂರಿನಲ್ಲಿ ಅಂತ ಕುಸ್ತಿಪಟುಗಳು ಸಿಗ್ತಾರೆ. ನೀವು ಮಂಗಳೂರು ಕಡೆ ಹೋದ್ರೆ ಕಂಬಳದಲ್ಲಿ ತಾವು ನೋಡಿದ್ರಿ, ಯಾರೋ ಒಬ್ಬ ಆತ 10 ಸೆಕೆಂಡ್ಗೇನೋ ಓಡ್ದ ಅಂತ ಹೇಳಿ. ನೋಡಿ, ಆತನನ್ನ ಯಾರು ಗುರುತಿಸಿ ಯಾರು ಕರ್ತ್ಕೊಂಡ್ಬಂದ್ರು? ಆತನ ತರಬೇತಿ ಕೊಟ್ಟಿದ್ರೆ ಆತ ಒಲಿಂಪಿಕ್ಸ್ಗೆ ಹೋಗ್ತಿರ್ಲಿಲ್ವಾ? ಅಥವಾ ಒಲಿಂಪಿಕ್ಸ್ ಬಿಟ್ಬಿಡಿ, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ಗೆ ಹೋಗ್ತಿರ್ಲಿಲ್ವಾ ಆತ? ಹಳ್ಳಿಗಳಲ್ಲಿ ಇವತ್ತು ಗುಡ್ಡೆಗಾಡು ಪ್ರದೇಶಗಳಲ್ಲಿ 12-13 ಕಿಲೋಮೀಟರ್ ಓಡ್ಕೊಂಡು ಸ್ಕೂಲ್ಗೆ ಹೋಗೋ ಮಕ್ಳಿದ್ದಾರೆ. ಯಾಕೆ ಅವ್ರು ಯಾರು ಮ್ಯಾರಥಾನ್ ಗೆಲ್ಲಲ್ವಾ? ಯಾಕೆ ಇದೆಯಾ? ನಾವು ಬಹಳಷ್ಟು ಒಂದು ಏನು ಕ್ರಿಕೆಟ್ ವಿಚಾರದಲ್ಲಿ, ಕ್ರಿಕೆಟಿಗೆ ನಾವು ವಿರೋಧ ಮಾಡ್ತಿಲ್ಲ, ಬೇರೆ ಎಲ್ಲ ಒಂದು ಆಟಗಳನ್ನ ಒಂದು ಅದೇ ರೀತಿ ಸಮಾನವಾಗಿ ಕಾಣ್ಲಿ ಅನ್ನೋದು ಒಂದು ನಮ್ಮ ವಿನಂತಿ. ಈಗ RCB ಸ್ಟ್ಯಾಂಪೇಡ್ ಕೂಡ ನೀವು ಅದ್ರ ಬಗ್ಗೆ ಕೂಡ ವಾಯ್ಸ್ ರೇಸ್ ಮಾಡಿದ್ರಿ. ಖಂಡಿತ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿದ್ದೀವಿ. ಹೌದು, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದು ಈಗ ವಿಚಾರಣೆ ನಡೀತಿದೆ. ಅಂದ್ರೆ ಇಲ್ಲಿ ಯಾರ್ದು ತಪ್ಪು ಬರುತ್ತೆ ಸರ್? ಅಂದ್ರೆ ಕಾಲ್ ತುಳಿತ ಇಸ್ ಅ ಬಿಗ್ ಥಿಂಗ್. ಅಂದ್ರೆ ಅಷ್ಟು ಕ್ರೌಡ್ ಮಧ್ಯೆ ಗೇಟ್ ಓಪನ್ ಮಾಡದೇ ಇರುವಂತ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಬರುತ್ತಾ, ಅಥವಾ ಪೊಲೀಸ್ ಅವ್ರ ಮೇಲೆ ಬರುತ್ತಾ, ಅಥವಾ ಜನರದೇ ತಪ್ಪಾಗಿರುತ್ತಾ? ಆ ನಿಟ್ಟಿನಲ್ಲಿ ಈಗ ಅದು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ನಾನು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗ್ತದೆ ಮೇಡಮ್. ಯಾಕಂದ್ರೆ ನ್ಯಾಯಾಲಯದ ಒಂದು ಅಂಗಳದಲ್ಲಿ ಪ್ರಕರಣ ಇರುವಂತದ್ದು. ನಾನು ಒಂದು ಅರ್ಜಿಯನ್ನ ಸಲ್ಲಿಸಿದ್ದೀನಿ ನ್ಯಾಯಾಲಯಕ್ಕೆ. ಏನಂತ ಅಂತಂದ್ರೆ ನನ್ನ ಕಕ್ಷಿದಾರರ ಪರವಾಗಿ ಏನಂತ ಅಂತಂದ್ರೆ, ಇದಕ್ಕೆ ಒಂದು ಕಾನೂನು ಈ ನಿಟ್ಟಿನಲ್ಲಿ ಈ ಸ್ಟ್ಯಾಂಪೀಡ್ ಪ್ರಕರಣಗಳಲ್ಲಿ ಯಾವ ರೀತಿ ಕ್ರೌಡ್ ಮ್ಯಾನೇಜ್ಮೆಂಟ್, ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಾಗ ಹೇಗೆ ನಿರ್ವಹಿಸಬೇಕು, ಆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವ ಜನರನ್ನ ಅಂತ ಹೇಳಿ ಯಾವ ರೀತಿ ಮಾಡ್ಬೇಕು, ಅದಕ್ಕೊಂದು ಕಾನೂನು ರಚನೆ ಆಗ್ಬೇಕು. ಈ ರೀತಿ ಅವಘಡಗಳಾದಲ್ಲಿ ಅದು ಯಾವ ರೀತಿ ಶಿಕ್ಷೆಗೆ ಒಳಪಡುವಂತಹ ಕೆಲವೊಂದಷ್ಟು ಕಲಂಗಳನ್ನ ಆ ಕಾಯ್ದೆಯಲ್ಲಿ ಸೇರಿಸಬೇಕು. ಈ ರೀತಿ ಕಾಯ್ದೆ ರಚನೆ ಮಾಡ್ಲಿಕ್ಕೆ ನ್ಯಾಯಾಲಯದಿಂದ ಆದೇಶ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಅದೊಂದು ನಾವು ಒಂದು ಅರ್ಜಿಯನ್ನ ಕೂಡ ನಾವು ಸಲ್ಲಿಸಿದೀವಿ ನ್ಯಾಯಾಲಯಕ್ಕೆ. ಸೊ ಇನ್ನೊಂದು ವಿಚಾರಣೆ ನಡೀತಿದೆ. ಆದ್ರೆ ಕಾಯ್ದೆ ಮಾಡ್ಲಿಕ್ಕೆ ಆದೇಶ ಮಾಡ್ಲಿಕ್ಕೆ ಯಾವುದೇ ಒಂದು ಅಡ್ಡಿ ಇಲ್ಲ, ವಿಚಾರಣೆ ಅಡ್ಡಿ ಬರೋದಿಲ್ಲ. ಅದಕ್ಕೆ ವಿಚಾರಣೆ ನಡೀತಾ ಇದೆ. ಹಾಗಾಗಿ ನಾನು ಹೇಳೋದು ಅಷ್ಟು ಒಳ್ತಲ್ಲ. ನ್ಯಾಯಾಲಯದ ಮ್ಯಾಟ್ರ್ ಇಸ್ ಅಂಡರ್ ಅಡ್ಜುಡಿಕೇಶನ್. ಸೊ ನಾನು ಅದ್ರ ಬಗ್ಗೆ ಮಾತಾಡೋದು ಬೇಡ ಅನ್ಕೊಂತೀನಿ. ಸರ್, ಇವಾಗ ಸ್ಕೂಲ್ಗೆ ಕಾಲೇಜ್ಗೆ ಬ್ರೇಕ್ಸ್ ಅಂತ ಇರುತ್ತೆ ಅಲ್ವಾ? ಸೊ ನಿಮ್ಗೆ ಸಂಡೇ ಮಾತ್ರ ಹಾಲಿಡೇನಾ, ಅಥವಾ ನಿಮ್ಗೆ ಏನಾದ್ರು 15 days 20 days ಬ್ರೇಕ್ಸ್ ಆ ಥರ ಎಲ್ಲ ಇರುತ್ತಾ? ಇಲ್ಲ, ನಮಗೆ ಬ್ರೇಕ್ಸ್ ಸಿಗ್ತದೆ. ಅಂದ್ರೆ ದಸರಾಗೂ ಸಿಗ್ತದೆ, ಮತ್ತೆ ಕ್ರಿಸ್ಮಸ್ಗೂ ಒಂದು 10 days ಸಿಗ್ತದೆ, ದಸರಾ 10 days, ಮತ್ತೆ ಸಮ್ಮರ್ ವೆಕೇಶನ್ 1 ತಿಂಗಳು ಸಿಗ್ತದೆ. ಸೊ ನೀವೇ ಲಕ್ಕಿ ಹಂಗಾದ್ರೆ. ಅಂದ್ರೆ ನೋಡಿ, ಪೊಲೀಸ್ ಇಲಾಖೆಯನ್ನ ಹೊರತುಪಡಿಸಿದ್ರೆ ಆಯ್ತಲ್ಲ, ಪೊಲೀಸ್ ಇಲಾಖೆಯನ್ನ ಹೊರತುಪಡಿಸಿದ್ರೆ ಹಾಗೂ ವೈದ್ಯಕೀಯ ಇಲಾಖೆಯ ಶಸ್ತ್ರಚಿಕಿತ್ಸೆ ವಿಭಾಗವನ್ನು ಹೊರತುಪಡಿಸಿದ್ರೆ ಆಯ್ತಲ್ಲ, ಇನ್ನು ಉಳಿದಂತೆ ಅತಿ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡೋದು ವಕೀಲರು. ಯಾಕೆಂತಂದ್ರೆ ಈಗ ಒಬ್ಬ ಕಕ್ಷಿದಾರ ಅವನ ಸಂದರ್ಭಕ್ಕೆ ತಕ್ಕಂತೆ ಆತ 1 ಗಂಟೆಗೂ ಕೂಡ ನಮ್ಮ ಕಚೇರಿಗೆ ಬರ್ಬೋದು, ಮತ್ತು ನಾವು ಆತನ ಒಂದು ಕಡತಗಳನ್ನ ಸಿದ್ಧಪಡಿಸ್ಲಿಕ್ಕೆ ಬೆಳಿಗ್ಗೆ 5 ಗಂಟೆ ಅಥವಾ 4 ಗಂಟೆಗೂ ಕೂಡ ನಾವು ಕಚೇರಿಗೆ ಹೋಗ್ಬೋದು. ಹೇಳಲಿಕ್ಕೆ ಬರಲ್ಲ. ಆ ಒಂದು ಪ್ರಕರಣಗಳ ತೀವ್ರತೆಯ ಮೇಲೆ ಇವೆಲ್ಲ ನಿರ್ಧಾರ ಆಗುವಂಥದ್ದು. ಹಾಗಾಗಿ ಅದು ಅಷ್ಟು ನಮಗೇನು ಅಷ್ಟು ವೆಕೇಶನ್ಸ್ ಬರ್ತದೆ, ಅದು ಸಮಂಜಸ ಅಂತ ಹೇಳ್ತೀವಿ. ಸೊ ಬ್ಯಾಲೆನ್ಸ್ ಆಗುತ್ತೆ ಲೈಫ್? ಬ್ಯಾಲೆನ್ಸ್ ಆಗುತ್ತೆ, ಖಂಡಿತ. ಬ್ಯಾಲೆನ್ಸ್ ಮಾಡೋದು ಖಂಡಿತ ನಮ್ಮ ಕೈಯಲ್ಲೇ ಇದೆ. ಪ್ರಾಬಬ್ಲಿ ನೀವು ಹೊರಗಡೆನೆ ಇರ್ತಾರ, ಒಳ್ಳೆ ನೈಸ್ ಪ್ಲೇಸಸ್ಗೆಲ್ಲ ಖಂಡಿತ ನಾನು ವೆಕೇಶನ್ ಅಲ್ಲಿ ಅದನ್ನ ನಾನು ಉಪಯೋಗ ಮಾಡ್ಕೊಂತೀನಿ. ನಿಮ್ಗೆ ಹೆಂಗ್ ಸ್ಟಾರ್ಟ್ ಆಯ್ತು ಸರಿ ಬೈಕ್ ಕ್ರೇಜ್ ಅನ್ನೋದು ಅದೆಲ್ಲ? ಮೇಡಮ್, ಅದು ಯಾವ ರೀತಿ ಸ್ಟಾರ್ಟ್ ಆಯಿತು ನಮಗೂ ಗೊತ್ತಿಲ್ಲ. ನಮ್ಮ ಮನೆಗಳಲ್ಲೂ ಕೂಡ ಬೈಕ್ ಒಂದು ವಿಚಾರದಲ್ಲಿ ಬಿಟ್ಟರೆ ಇನ್ಯಾವುದೇ ವಿಚಾರದಲ್ಲಿ ಹಠ ಮಾಡೋದು, ಒದೆ ತಿನ್ನೋದಿಲ್ಲ, ಇದೆಲ್ಲ ಕೂಡ ಬೈಕ್ ವಿಚಾರದಲ್ಲೇ ಒಂದು 15-16 ವರ್ಷದ ಹುಡುಗರಿದ್ದಾಗ ಬೈಕ್ ವಿಚಾರದಲ್ಲೇ ಮನೆಯಲ್ಲೂ ಕೂಡ ಅವ್ರಿಗೂ ಕೂಡ, ಯಾಕಂದ್ರೆ ಆಗ ಇನ್ನೂ ಲೈಸೆನ್ಸ್ ಇರ್ಲಿಲ್ವಲ್ಲ, ಹಾಗಾಗಿ ಅವ್ರಿಗೂ ಕೂಡ ಟೆನ್ಷನ್. ಸೊ ನಾನು ಒಂದು ಬೈಕನ್ನ ಮನೆಯಲ್ಲಿ ಗೊತ್ತಿಲ್ಲದೆ, ಅಂದ್ರೆ ನಾನೇನು ಈ ಚಿಕ್ಕ ಮಕ್ಕಳಿಗೆ ಕರಾಟೆ ಕೋಚಿಂಗ್ ಅನ್ಕೊಡ್ತಿದ್ದೆ. ಸೊ ಅದ್ರಲ್ಲಿ ಬಂದು ದುಡ್ಡಿನಲ್ಲೇ ಒಂದು ಬೈಕನ್ನು ಕೂಡ ತೆಗೆದುಕೊಂಡು ಇಟ್ಕೊಂಡಿದ್ದೆ. ಅದು ಮನೆಯಲ್ಲೂ ಗೊತ್ತಿಲ್ಲ ಆ ಟೈಮಲ್ಲಿ. 15 ವರ್ಷ 10 ವರ್ಷ ಹಿಂದೆಲ್ಲ 2007ರಲ್ಲಿ 7-8 ತುಂಬಾ ಲಾಂಗ್. ಎಸ್. ಸೊ ಈಗ ನಿಮ್ಗೆ ಇಷ್ಟ ಬಂದಿದೆ ಮನೆಗೆ ತೊಗೊಂಡು ಹೋಗ್ಬೋದು. ಸೊ ಯಾವ್ಯಾವ ಬೈಕ್ ಇದೆ ನಿಮ್ಮ ಹತ್ರ? ಮೇಡಮ್, ನನ್ನ ಹತ್ರ ನೋಡಿ, ಈ ಹಿಂದೆ ಟ್ರೈಂಫ್ದು ಬೈಕ್ಸ್ ಇತ್ತು, ಮತ್ತೆ ಹಾರ್ಲಿ ಡೇವಿಡ್ಸನ್ ಬೈಕ್ಸ್ ಇತ್ತು. ಈಗ ಪ್ರಸ್ತುತ ಡುಕಾಟಿ ಇದೆ, ಮತ್ತೆ ಹಯಾಬುಸಾ
ಬೈಕ್ ಇರುವಂಥದ್ದು. ಹಾಗೂ ನನ್ನ ಫಸ್ಟ್ ಬೈಕು RX ಕೂಡ, ಅದು RX Z. ಆಲ್ಮೋಸ್ಟ್ ಎಲ್ಲ ಹುಡುಗರ ಫೇವ್ರೆಟ್ RX. ಹೌದೌದು, ಅದನ್ನು ಕೂಡ ಈಗ ಅದು ಕೂಡ ಮತ್ತೆ ಅದನ್ನ ರಿಸ್ಟೋರ್ ಮಾಡ್ತಾ ಇದ್ದೀವಿ. ಅದು ಕೂಡ ಇರುವಂಥದ್ದು ಮೇಡಮ್. ಮತ್ತೆ ಬುಲೆಟ್ ಕೂಡ ಇತ್ತು, ಅದು ಕೂಡ ಇದೆ. ಬುಲೆಟ್ ಕೂಡ ಈಗ ಕಾರ್ ಕ್ರೇಜ್ ಕಡಿಮೆ. ಕಾರ್ ಕ್ರೇಜ್ ಕಡಿಮೆ ಮೇಡಮ್. ಕಾರ್ ಅವ್ರನ್ನ ನಾವು ತಮಾಷೆ ಮಾಡ್ತಿರ್ತೀವಿ, ಕೇಜರ್ಸ್ ಅಂತ. ಸೊ ಅದೆಲ್ಲರೂ ಹೋಗ್ಬೇಕಂದ್ರೆ ಕಾರೇ ತಗೊಂಡು ಹೋಗೋದು. ಖಂಡಿತ ಕಾರು ಕೂಡ ಒಂದು ಇವಾಗಿನ ಒಂದು ಇದರಲ್ಲಿ ಅವಶ್ಯಕ. ಕಾರು ಕೂಡ ಇದೆ, ಬಟ್ ನಾವು ಅದನ್ನ ಪ್ಯಾಷನೇಟ್ ಆಗಿ ನಾವು ಓಡಿಸುವಂಥದ್ದು ಯಾವತ್ತಿದ್ರು ಬೈಕೆ. ಮೋಸ್ಟ್ ಆಫ್ ದ ಹುಡುಗರಿಗೆ ಬೈಕೇ ಇಷ್ಟ. ಖಂಡಿತ ಆಲ್ಮೋಸ್ಟ್. ಸರ್ ಈಗ ಇನ್ನ ಯಾಕಂದ್ರೆ ಆಕಾಶದಲ್ಲಿ ಹಾರ್ಲಿಕ್ಕೆ ಏನಾದರೂ ಒಂದು ಸಬ್ಸ್ಟಿಟ್ಯೂಟ್ ಇದೆ ಅಂದ್ರೆ ಅದು ಬೈಕ್ ಓಡಿಸೋದು. ಓ ಆ ಥರ ಹುಡುಗಿರಿಗೆ ಸ್ವಲ್ಪ ಕಡಿಮೆ ರಿಲೇಟ್, ಎಲ್ಲ ಹುಡುಗರು ರಿಲೇಟ್ ಆಗ್ತಾರೆ. ಈಗ ಹಾಗೇನಿಲ್ಲ, ಈಗ ಇಟ್ ಇಸ್ ನೋ ಮೋರ್. ಹುಡುಗಿರು ಕೂಡ ತುಂಬಾ ಜನ ಬೈಕರ್ಸ್ ಇದ್ದಾರೆ. ಬಹಳಷ್ಟು ಜನ ಹೆಣ್ಮಕ್ಳು ಕೂಡ ಈಗ ಬೈಕಿಂಗ್ ನಲ್ಲಿ ತೊಡಗಿಕೊಂಡು ಅವರು ಕೂಡ, ಅಂದ್ರೆ ಈಗ ಏನೊಂದು ಖುಷಿ ಪಡೋ ವಿಚಾರ ಅಂದ್ರೆ ಸೇಫ್ ಪ್ರಾಕ್ಟೀಸಸ್ ಮಾಡ್ತಿದ್ದಾರೆ ಈಗ ಬೈಕಲ್ಲಿ. ಹೆಲ್ಮೆಟ್ ಕೂಡ ಯಾರೇ ಆಗಲಿ ರೈಡಿಂಗ್ ಅಂತ ಪ್ಯಾಷನೇಟ್ ಆಗಿ ಬರೋರು, ಹೆಲ್ಮೆಟ್ ಆಗಲಿ ಅಥವಾ ಅವರ ರೈಡಿಂಗ್ ಗೇರ್ಸ್, ಅವ್ರ ಜಾಕೆಟ್ ಆಗಿರ್ಬೋದು ಅಥವಾ ಟ್ರೌಸರ್ಸು, ಶೂಸು, ಗ್ಲೌಸು ಎಲ್ಲವೂ ಕೂಡ ಮುಖ್ಯ. ಇವೆಲ್ಲವನ್ನ ಪಡೆದುಕೊಂಡು ಅವುಗಳನ್ನ ಉಪಯೋಗಿಸ್ಕೊಂಡು ಮಾಡಿದ್ದೇ ಆದಲ್ಲಿ ಬೈಕಿಂಗ್ ಕೂಡ ಒಂದು ಸೇಫ್ ಆಕ್ಟಿವಿಟಿ ಅಂತ ಹೇಳ್ಬೋದು ಮೇಡಮ್. ಮುಂಚೆ ಅದು ಇರಲಿಲ್ಲ. ಮುಂಚೆ ಹೆಲ್ಮೆಟ್ ಇದ್ರೆ ಭಾಳ ದೊಡ್ಡದು. ಒಂದು ಹೆಲ್ಮೆಟ್ ಧರಿಸ್ಲಿಕ್ಕೆ ಅಷ್ಟೇ ಮುಂಚೆ, ಅದು ಕೂಡ ಯಾರು ಹಾಕ್ತಿರ್ಲಿಲ್ಲ. ಆಮೇಲೆ ಈಗಲೂ ಕೂಡ ಭಾಳಷ್ಟು ಜನ ನಾವು ನೋಡ್ತೀವಿ, ಭಾಳ ಬೇಸರ ಆಗುತ್ತೆ, ಹೆಲ್ಮೆಟ್ ಹಾಕಿರಲ್ಲ. ಕೇಳಿದ್ರೆ ಪೊಲೀಸ್ನವ್ರು ಇಲ್ಲ ಸರ್ ಅಂತಾರೆ. ಪೊಲೀಸ್ನವ್ರಿಗೆ ನೀವು ದಯವಿಟ್ಟು ಹೆಲ್ಮೆಟ್ ಹಾಕ್ಬೇಡಿ. ನಿಮ್ಮ ಒಂದು ರಕ್ಷಣೆ, ನಿಮ್ಮ ಒಂದು ದೇಹದ ರಕ್ಷಣೆಗೆ ನೀವು ಹೆಲ್ಮೆಟ್ ಮತ್ತು ಇನ್ನಿತರೆ ಬೈಕಿಂಗ್ ಉಡುಪುಗಳನ್ನು ಧರಿಸಲೇಬೇಕಾಗ್ತದೆ, ನಿಮ್ಮ ಮತ್ತು ನಿಮ್ಮ ಕುಟುಂಬದ ಒಂದು ಸುರಕ್ಷತೆಗಾಗಿ. ನೀವು ಹ್ಯಾಂಡಲ್ ಮಾಡಿದಂತಹ ಟಫೆಸ್ಟ್ ಕೇಸ್ ಯಾವುದು ಸರ್? ಅಯ್ಯೋ ಅಂದರೆ ಈ ಥರನೂ ಇರ್ತಾರ, ಹಿಂಗೂ ಅನ್ಸುತ್ತಾ, ಆ ಥರ ಒಂದು ಟಫ್ ಕೇಸ್ ಅಂತ ಅನ್ಸಿದ್ದು? ಮೇಡಮ್, ಆ ರೀತಿ ಸುಮಾರು ಕೇಸ್ಗಳು ಇರ್ತವೆ ನೋಡಿ. ಈಗ ಉದಾಹರಣೆಗೆ ಒಂದು ಕೊಲೆ ಪ್ರಕರಣ ನಡೀತದೆ ಅಂದರೆ, ಯಾರೋ ಓರ್ವನನ್ನು ಹತ್ಯೆ ಮಾಡ್ತಾರೆ. ಆತನ ಹೆಂಡತಿ, ಆತನ ಮಕ್ಕಳು ಅವರೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳು. ಅವರು ಹಲ್ಲೆ ಮಾಡಿದವರನ್ನ ಕಣ್ಣಾರೆ ನೋಡಿರ್ತಾರೆ, ಆಯ್ತಲ್ಲ. ಅಂತ ಪ್ರಕರಣಗಳಲ್ಲಿ ಅವರು ಸ್ವಂತ ತಂದೆ ಮತ್ತು ಸ್ವಂತ ಗಂಡನನ್ನ ಯಾರು ಹತ್ಯೆಗೈದಿದ್ದಾರೆ ಅವ್ರು ನ್ಯಾಯಾಲಯಕ್ಕೆ ಬಂದು ಹೇಳ್ತಾರೆ ಸಾಕ್ಷಿಯನ್ನು. ಅಂತ ಪ್ರಕರಣಗಳಲ್ಲಿ ನ್ಯಾಯಾಲಯ ನಂಬಲೇಬೇಕಾಗ್ತದೆ ಅವ್ರನ್ನ, ಆಯ್ತಲ್ಲ. ಸೊ ಅಂಥ ಪ್ರಕರಣಗಳು ಬಹಳಷ್ಟು ಒಂದು ಕಷ್ಟಕರವಾದ ಪ್ರಕರಣಗಳು. ಕೆಲವೊಂದಷ್ಟು ಪ್ರಕರಣಗಳಲ್ಲಿ ನಾವು ಏನು ಸಕ್ಸಸ್ಫುಲಿ ನಾವು ನಮ್ಮ ಕಕ್ಷಿದಾರರನ್ನು ಡಿಫೆಂಡ್ ಮಾಡಿದ್ದೀವಿ. ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಆಗಿರೋದಿಲ್ಲ. ಸೊ ಅದನ್ನು ಉಚ್ಚ ನ್ಯಾಯಾಲಯಕ್ಕೋ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೋ ತೆಗೆದುಕೊಂಡೋಗಿ ಆನಂತರ ಅಲ್ಲಿ ಅದು ನಿರ್ಧಾರ ಆಗುವಂಥದ್ದು. ಈಗ ದರ್ಶನ್ ಅವ್ರದ್ದು ಇನ್ನೂ ಟ್ರಯಲ್ಸ್ ಈಗ ಒಂದು ಕೇಸು ನಿಮ್ಗೆ ಹೇಳ್ಬೇಕಂದ್ರೆ, ಒಬ್ಬ KS ದರ್ಜೆ ಅಧಿಕಾರಿ, ಈತ ಆರೋಪಿಯ ಮೇಲೆ, ನನ್ನ ಕಕ್ಷಿದಾರನ ಮೇಲೆ ಆರೋಪ ಏನಂದ್ರೆ, ಈತ ಒಬ್ಬ ಒಂದು ಈ ಡಕಾಯಿಟಿ ಮಾಡೋ ಒಂದು ಪ್ರವೃತ್ತಿಯನ್ನ ಹೊಂದಿರ್ತಾನೆ ಅನ್ನೋದು ಪೊಲೀಸ್ನವ್ರ ಆರೋಪ. ಆತ ಏನ್ ಮಾಡಿರ್ತಾನೆ ಅಂತ ಪೊಲೀಸ್ನವ್ರ ಆರೋಪ ಏನ್ ಮಾಡಿರ್ತಾರೆ ಅಂತಂದ್ರೆ, ಈತ ಬೆಳಿಗ್ಗೆ ಏನೊಂದು ಚಾರಣಕ್ಕೆ ವಾಕಿಂಗ್ ಹೋಗ್ತಿದ್ದಾಗ ಆತನಿಗೆ ಒಂದು ಚಾಕುವನ್ನ ತೆಗೆದು ಆತನಿಗೆ ಹಲ್ಲೆ ಮಾಡಿ, ತನ್ನ ಕೈ ಭಾಗದಲ್ಲಿ ಹಲ್ಲೆ ಮಾಡಿ, ಆತನನ್ನ ಫೋನ್ ಮತ್ತೆ ಸ್ವಲ್ಪ ಹಣ ಇಟ್ಟಿರ್ತಾನೆ, ಅದನ್ನ ತೆಗೆದುಕೊಂಡು ಕಸ್ಕೊಂಡು ಹೋಗಿದ್ದಾರೆ ಅಂತ. ಈಗ ಆತ ಬದುಕುಳಿದಿರ್ತಾನೆ. 307 ಅಂದ್ರೆ ಕೊಲೆ ಯತ್ನ ಪ್ರಕರಣ ಒಂದು ದಾಖಲಾಗಿರುತ್ತೆ, ಜೊತೆಗೆ ಡಕಾಯಿತಿ ಪ್ರಕರಣ. ಆತ ಮತ್ತು ಆತನ ಪತ್ನಿ ಇಬ್ರು ಕೂಡ ಪಾರ್ಕ್ ನಲ್ಲಿ ನೋಡಿರುವಂತದ್ದು ಯಾರನ್ನ, ಈ ಆರೋಪಿನ. ಅಂತ ಪ್ರಕರಣಗಳಲ್ಲಿ ನಾವು ಆ ಪ್ರಕರಣದಲ್ಲೂ ಕೂಡ ಒಂದು ಅದು ನಾವು ಸಕ್ಸಸ್ಫುಲಿ ಅದನ್ನ ಡಿಫೆಂಡ್ ಮಾಡಿದ್ವಿ. ಅಂದ್ರೆ ನೋಡಿ, ಒಬ್ಬ ತಹಸೀಲ್ದಾರನ್ನ ನಾವೇನ್ ಪಾರ್ಟಿ ಸವಾಲ್ ಮಾಡ್ತೀವಿ, ಆತನಿಗೆ ಕಾನೂನಿನ ಜ್ಞಾನ ಇರ್ತದೆ ಬಹಳ ಚೆನ್ನಾಗಿ. ಅಂಥವ್ರನ್ನ ನಾವು ಪಾರ್ಟಿ ಸವಾಲ್ ಅಂದ್ರೆ ಕ್ರಾಸ್ ಎಕ್ಸಾಮಿನ್ ಮಾಡ್ಬೇಕಾದ್ರೆ ಬಹಳಷ್ಟು ಮುನ್ನೆಚ್ಚರಿಕೆಯಿಂದ ಹಾಗೂ ಬಹಳ ಅದಕ್ಕೆ ಒಂದು ಎಫರ್ಟ್ ಅನ್ನ ನಾವು ಹಾಕಿರ್ತೀವಿ, ಹೋಮ್ವರ್ಕ್ ಮಾಡ್ಕೊಂಡಿರ್ತೀವಿ. ಸೊ ಈ ರೀತಿ ಹಲವಾರು ಪ್ರಕರಣಗಳಿದೆ ಮೇಡಮ್. ಪ್ರತ್ಯಕ್ಷ ಸಾಕ್ಷಿಗಳಿರುವ ಪ್ರಕರಣಗಳು ಇಟ್ ಇಸ್ ಆಲ್ವೇಸ್ ಚಾಲೆಂಜಿಂಗ್. ಹೌದು. ಸೊ ನಿಮ್ಮ ಲೈಫಲ್ಲಿ ಒಂದಷ್ಟು ಕೇಸ್ ಸುಮಾರು ಪ್ರಕರಣಗಳಿದೆ. ಸೊ ಎಲ್ಲ ಸಾಲ್ವ್ ಆಗಿದೆ, ಇನ್ನು ನಡೀತಾ ಇದಾವೆ, ಸಾಲ್ವ್ ಆಗಿರೋವು ಇದಾವೆ, ನಡೀತಾ ಇರೋವು ಇದಾವೆ, ಡಿಸ್ಪೋಸ್ ಆಗಿರೋವು ಇದಾವೆ.
ಸರ್ ಈಗ ದರ್ಶನ್ ಅವ್ರ ಕೇಸ್ ಟ್ರಯಲ್ಸ್ ಯಾವಾಗಿಂದ ಶುರು ಆಗಬಹುದು? ಅದು ಈ ವರ್ಷದಲ್ಲಿ ಶುರುವಾಗೋ ಸಾಧ್ಯತೆಗಳಿದೆ. ಸೊ ಸಾಕ್ಷಿ ವಿಚಾರಣೆ ಅಲ್ವಾ, ಈ ವರ್ಷದಲ್ಲಿ ಶುರುವಾಗೋ ಸಾಧ್ಯತೆ ಇದೆ. ಓಕೆ, ಇನ್ನು ನನ್ನ ಕೊನೆ ಪ್ರಶ್ನೆ, ಕೇಳಿ. ನಿಮ್ಮ ಜೂನಿಯರ್ಸ್ ಅಂತ ಏನ್ ಬರ್ತಾರೆ ಈಗ, ಸಾಕಷ್ಟು ಜನ ನಾನು ಲಾಯರ್ ಆಗಬೇಕು, ನೀವು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗಿರ್ತೀರಾ ಕೂಡ, ಅಂದ್ರೆ ನಾನು ಅವ್ರ ತರ ಆಗಬೇಕು ಅಥವಾ ಇವ್ರ ತರ ಆಗಬೇಕು, ಇನ್ಸ್ಪಿರೇಷನ್ನ ಇಟ್ಕೊಂಡು ಸಾಕಷ್ಟು ಕನಸುಗಳನ್ನ ಹೊತ್ತು ಹೊಸ ಎಲ್ರಿಗೂ ಆ ಬ್ಲ್ಯಾಕ್ ಕೋಟ್ ಹಾಕಬೇಕು ಅನ್ನೋ ಆಸೆ ಸಾಕಷ್ಟು ಜನಕ್ಕೆ ಇರುತ್ತೆ ಕೂಡ. ಸೊ ಅಂತಹ ಜೂನಿಯರ್ಸ್ಗೆ, ಈಗ ಲಾ ಮಾಡಬೇಕು ಅಂತ ಅಂದ್ಕೊಳ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ದೊಂದು ಟಿಪ್ಸ್ ಕೊಡೋದಾದ್ರೆ ಏನು ಕೊಡ್ತೀರಾ? ಮೇಡಮ್ ನೋಡಿ, ಈಗ ಕಾನೂನು ವೃತ್ತಿ ಅಂತ ಬಂದರೆ ಅವ್ರು ಒಂದು ಅವರು ಈಗ ಕಾಲೇಜಿನ ಅವಧಿ 5 ವರ್ಷ. ನಾನೇನು ಹೇಳೋದು, ನಾನು ಅಡ್ವೈಸ್ ಮಾಡೋದು ಲಾ ಸ್ಟೂಡೆಂಟ್ಸ್ಗೆ, ಅವರು ಕಾಲೇಜಿನ ಅವಧಿ 10 ವರ್ಷ ಅಂದ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕೆಂತಂದರೆ LLB ಮುಗಿಸಿ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಪಡೆದು ಕೋರ್ಟಿಗೆ ಬಂದ ನಂತರ ಕೂಡ ಇನ್ನೂ 5 ವರ್ಷ ಅವರು ಕಲಿಕೆಯಲ್ಲಿ ತೊಡಗಿಕೊಳ್ಳಬೇಕು. ಪ್ರಾಸೆಸ್ ದೊಡ್ಡದು. 5 ವರ್ಷ ಅವರು ಅವರು ವೃತ್ತಿ ಜೀವನದ ಮೊದಲು 5 ವರ್ಷ ಅವ್ರು ಏನು ಎಫರ್ಟ್ಸ್ ಹಾಕ್ತಾರೆ ಅದು ಬಹಳ ಮುಖ್ಯ ಆಗ್ತದೆ. ಆ 5 ವರ್ಷ ಅವರು ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇಲ್ದಿರ ಕಲಿಕೆಯಲ್ಲಿ ತೊಡಗಿಕೊಳ್ಬೇಕು. ಅವ್ರಿಗೆ ಯಾವ ಒಂದು ವಿಷಯದಲ್ಲಿ, ಕಾನೂನಿನ ವಿಷಯದಲ್ಲಿ, ಈಗ ಕಾನೂನು ಮುಂಚೆ ತರ ಇಲ್ಲ ಮೇಡಮ್. ಈಗ ಮೊದಲಾದ್ರೆ ಲಾಯರ್ ಆದವನು ನ್ಯಾಯಾಲಯಕ್ಕೆ ಬಂದು ಫೈಲ್ ತೆಗೆದುಕೊಂಡು ಬರಲೇಬೇಕು, ಲಿಟಿಗೇಷನ್ ಪ್ರಾಕ್ಟೀಸೇ ಮಾಡಬೇಕು ಅನ್ನೋದಿತ್ತು. ಈಗ ಬಹಳಷ್ಟು ವೈಡ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ ನಾವು, ಅಂದ್ರೆ ನಾನ್ ಲಿಟಿಗೇಷನ್ ಪ್ರಾಕ್ಟೀಸ್ ಕೂಡ ಇದೆ. ಕಂಪನಿಗಳಲ್ಲೂ ಕೂಡ ಅವರು ಲೀಗಲ್ ಅಡ್ವೈಸರ್ಸ್ ಆಗಿ ಸೇರ್ಕೊಂತಾರೆ, ಕಾರ್ಪೊರೇಟ್ ಲಾನಲ್ಲಿ ತೊಡಗಿಸ್ಕೊಂತಾರೆ, ರಿಜಿಸ್ಟ್ರೇಷನ್ ಲಾಸು, ಇನ್ಶೂರೆನ್ಸ್ ಲಾಸು, ನಿಮಗೆ ಪೇಟೆಂಟ್ ಲಾಸು. ಸೊ ಬಹಳಷ್ಟು ಈಗ ಒಂದು ವಿಸ್ತರಣೆಗೊಂಡಿರುವಂಥದ್ದು ವಕೀಲರ ವೃತ್ತಿ. ಸೊ ನಾನು ಈ ರೀತಿ ಸ್ಪೆಸಿಫಿಕಲಿ ಕೋರ್ಟ್ ಪ್ರಾಕ್ಟೀಸ್, ಲೀಗಲ್ ಲಿಟಿಗೇಟಿವ್ ಪ್ರಾಕ್ಟೀಸ್, ಬಿ ಇಟ್ ಕ್ರಿಮಿನಲ್ ಲಿಟಿಗೇಷನ್ ಆರ್ ಸಿವಿಲ್ ಲಿಟಿಗೇಷನ್ ಪ್ರಾಕ್ಟೀಸ್ನಲ್ಲಿ ತೊಡಗಿಕೊಳ್ಳುವವರು ಅವರು 10 ವರ್ಷ ಅದು ಕಾಲೇಜ್ ಅಂತಾನೆ ಪರಿಗಣಿಸಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಫಸ್ಟ್ 5 ಇಯರ್ಸ್ ಬಹಳ ಮುಖ್ಯ ಆಗ್ತದೆ. ಅವರು ಬಹಳಷ್ಟು ಫೋಕಸ್ಡ್ ಆಗಿ ಮೊದಲನೇ 5 ವರ್ಷ ಎಷ್ಟು ಚೆನ್ನಾಗಿ ಒಂದು ಫೌಂಡೇಶನ್ ಅನ್ನ ಅವರು ಹಾಕೊಂತಾರೆ, ಅಷ್ಟು ಒಳ್ಳೇದು. ಇನ್ನು ಉಳಿದ 5 ವರ್ಷ ಅಂದ್ರೆ ಏನು 10 ವರ್ಷ ಒಂದು ವಿಂಡೋ ಪೀರಿಯಡ್ ಅಂತ ಕರೆಯೋಣ. ಸೊ ನೆಕ್ಸ್ಟ್ 5 ಇಯರ್ಸ್ ಅವರ ನೆಟ್ವರ್ಕಿಂಗ್, ಅವರ ಒಂದು ಕಕ್ಷಿದಾರರ ಒಂದು ಒಂದು ನೆಟ್ವರ್ಕಿಂಗ್ ಜಾಲತಾಣವನ್ನ ಅವರು ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು. ಕಕ್ಷಿದಾರರನ್ನ ಯಾವ ರೀತಿ ಮಾತಾಡಬೇಕು, ಅವ್ರ ಹತ್ರ ಯಾವ ರೀತಿ ಕಕ್ಷಿದಾರರು ನಿಮ್ಮ ಹತ್ರ ಬಂದಾಗ ಅವ್ರನ್ನ ಯಾವ ರೀತಿ ನಡ್ಕೋಬೇಕು ಅವ್ರ ಹತ್ರ. ನಮ್ಮ ಅಡ್ವೊಕೇಟ್ಸ್ನ ಸೋಷಿಯಲ್ ಡಾಕ್ಟರ್ಸ್ ಅಂತ ಕರಿತೀವಿ, ಸಾಮಾಜಿಕ ವೈದ್ಯರು ಅಂತ. ಹಾಗಾಗಿ ಪ್ರತಿಯೊಂದು ಮುಖ್ಯ ಆಗ್ತದೆ. ಯಾಕಂದ್ರೆ ಸಮಾಜದಲ್ಲಿ ನಡೆಯುವಂತಹ ಹಲವಾರು ರೀತಿಯ ಪ್ರಕರಣಗಳು, ಸಂದರ್ಭಗಳು ಎಲ್ಲವನ್ನು ನಾವು ದಿನನಿತ್ಯ ನೋಡುವಂಥದ್ದು. ಸೊ ಹಾಗಾಗಿ ಪ್ರಮುಖವಾಗಿ ಮೊದಲನೇ 5 ವರ್ಷ ಅವರಿಗೆ ಕಾನೂನಿನ ಯಾವ ವಿಷಯ ಅವರು ತೊಡಗಿಕೊಳ್ಳಿಕ್ಕೆ ಅವರು ಇಚ್ಛಿಸ್ತಾರೋ ಅದರಲ್ಲಿ 5 ವರ್ಷ ಅವರು ಯಾವುದೇ ಒಂದು ಡಿಸ್ಟ್ರಾಕ್ಷನ್ಸ್ ಇಲ್ದಿರ ಆ ಪ್ರೊಫೆಷನ್ ಇಂದ ಏನನ್ನೂ ಅಪೇಕ್ಷೆ ಮಾಡ್ದಿರ. ಅಂದ್ರೆ ಕೆಲವೊಬ್ಬರಿಗೆ ಪಾಪ ಬಹಳಷ್ಟು ಅವ್ರಿಗೆ ಒತ್ತಡ ಇರ್ತದೆ, ಸಂಪಾದನೆ ಮಾಡಬೇಕು, ಮನೆ ನೋಡಬೇಕು ಅಂತ. ಆದ್ರೆ ಏನಾಗ್ತದೆ, ಅವರು ಈ ಮೊದಲನೇ 5 ವರ್ಷದಲ್ಲಿ ಅತಿ ಹೆಚ್ಚು ಸಂಪಾದನೆ ಕಡೆಗೆ ಒಲವಿದ್ರೆ ಕಲಿಕೆಯಲ್ಲಿ ಅವರು ಅಷ್ಟು ಮುಂದೆ ಬರೋದು ಕಷ್ಟ. ಯಾಕೆಂತಂದ್ರೆ ಮೊದಲನೇ 5 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟಲ್ಲಿ ಖಂಡಿತ ನಮ್ಮಷ್ಟೊಂದು ಒಳ್ಳೆ ವೃತ್ತಿ, ಬೆಸ್ಟ್ ಪ್ರೊಫೆಷನ್ ಅಂತ ಹೇಳ್ಬೋದು ಮೇಡಮ್. ಸೊ ಯಾರೆಲ್ಲ ಲಾ ಜಾಯಿನ್ ಆಗಬೇಕು 10 ವರ್ಷ ಕೋರ್ಸ್ ಅಂತ ಹೇಳಿ ಸೇರ್ಕೊಂಡ್ರೆ ಬಹಳ ಒಳ್ತು. ಸೊ ಫಿಕ್ಸ್ ಆಗಿಬಿಡ್ಬೇಕು. ಎಸ್ ಆಗ ಡಿಸಪಾಯಿಂಟ್ಮೆಂಟ್ ಇರಲ್ಲ. 5 ವರ್ಷ ಕಾಲೇಜು, 5 ವರ್ಷ ಏನು ವೃತ್ತಿಗೆ ಬಂದ ಮೇಲೆ ಕಲಿಕೆ, ಅಷ್ಟು ಮಾಡ್ಕೊಂಡ್ರೆ ಖಂಡಿತ ಕಕ್ಷಿದಾರರು ಬಂದೇ ಬರ್ತಾರೆ. ಯಾರು ಅದನ್ನ ತಡೀಲಿಕ್ಕಾಗಲ್ಲ. ಸಕ್ಸಸ್ ಆಗೋದನ್ನು ಯಾರು ತಡೀಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ನಮ್ಮ ಪ್ರೊಫೆಷನ್ ಒನ್ ಆಫ್ ದಿ ಬೆಸ್ಟ್ ಪ್ರೊಫೆಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನಂದು ಇನ್ನೊಂದು ಲಾಸ್ಟ್ ಕ್ವೆಶನ್ ಸರ್. ಈಗ 10 hours ವರ್ಕ್ ಮಾಡೋದನ್ನ ಎಕ್ಸ್ಟೆಂಡ್ ಮಾಡ್ಬೇಕಂತ 8 ಇತ್ತು, ಈಗ 10ಕ್ಕೆ ಮಾಡ್ಬೇಕಂತ ಈಗಾಗಲೇ ಡಿಸ್ಕಷನ್ಸ್ ನಡೀತಾ ಇದೆ ಕರ್ನಾಟಕ ಗವರ್ಮೆಂಟ್ ಕಡೆಯಿಂದ ಕೂಡ. ಸೊ
ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಾನು ಅದಕ್ಕೆ ವಿರೋಧ ಮಾಡ್ತೀನಿ ಮೇಡಮ್. ಯಾಕೆಂತಂದ್ರೆ ನೋಡಿ, 8 ಅವರ್ ಕೆಲಸ, 8 ಗಂಟೆ ಕೆಲಸ ಮಾಡೋರ್ನ ನೀವು 10 ಗಂಟೆಗೆ ಏರ್ಸಿದ್ರೆ ಅವರು ಇಚ್ಛೆಯಿಂದ ಕೆಲಸ ಮಾಡಲ್ಲ. ಸೊ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತದೆ. 8 ಅವರ್ ಮಾಡೋ ಕೆಲಸನೇ 10 ಅವರ್ ಮಾಡ್ತಾರೆ. ಅದು ಏನು ಇಚ್ಛೆಯಿಂದ ಇಲ್ಲ, ಒಂದು ಬೇಜಾರಿಂದ ಅವರನ್ನ ಒಂದ್ ರೀತಿ ಫೋರ್ಸ್ ಮಾಡಿ ಅವರಿಂದ ಕೆಲಸ ಪಡೆಯುವಂಥದ್ದಾಗ್ತದೆ. ನಾನು ಹೇಳೋದು ಕೆಲಸದಲ್ಲಿ ಟೈಮಿಂಗೇ ಇರಬಾರ್ದು. ಈಗ ಪ್ರೊಡಕ್ಟಿವಿಟಿಗೆ 10 ಗಂಟೆ ಮಾಡ್ತೀವಿ ಅಂತಿದಾರಲ್ಲ, ಅಂದ್ರೆ 2 ಅವರ್ನ ಎಕ್ಸ್ಟ್ರಾ. ಅಲ್ಲ, ಅದಕ್ಕೆ ಲಾಜಿಕ್ ಏನ್ ಚರ್ಚೆ ನಡೆಸಿದ್ದಾರೆ ಅದನ್ನ ಮಾಡ್ಲಿಕ್ಕೆ? ಚರ್ಚೆ ನಡೆಸ್ತೀರಾ ಇವ್ರು ಯಾವ ರೀತಿ ಕೆಲಸದ ಅವಧಿಯನ್ನು ಹೆಚ್ಚಿಸ್ತಾರೆ? ನಾನು ಹೇಳೋದು ಕೆಲ್ಸಕ್ಕೆ ಕಾಲಮಿತಿನೇ ಇರಬಾರ್ದು. ಈಗ ನಿಮ್ಗೆ ಯಾವುದೋ ಒಂದು ಅಸೈನ್ಮೆಂಟ್ ನಿಮ್ಮ ಹಿರಿಯರು, ನಿಮ್ಮ ಸಂಸ್ಥೆಯ ಹಿರಿಯರು ನಿಮ್ಗೇನೋ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಆ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿದ ನಂತರ ಆವತ್ತಿನ ದಿನಕ್ಕೆ ನಿಮ್ಮನ್ನ ನೀವು ಸುಮ್ಮನೆ ಕೂತ್ಕೊಳ್ಳಿ, ನಿಮ್ಮ ಟೈಮು ಇನ್ನು ನಿಮ್ಮ 10 ಗಂಟೆ ಗಂಟ ನಿಮ್ಮ ನೀವು ಇರಬೇಕು ಅನ್ನೋದು ತಪ್ಪು ನನ್ನ ಪ್ರಕಾರ. ಈಗ ನಾನು ಅಷ್ಟೇ, ನನ್ನ ಕಚೇರಿಯಲ್ಲಿ ನನ್ನ ಕೆಲಸ ಮುಗಿದ ನಂತರ ನಾನು ಮನೆಗೆ ತೆರಳ್ತೀನಿ. ನಾನು ಅಲ್ಲಿ ಕೂತ್ಕೊಂಡು ಕಾಲಹರಣ ಮಾಡಲ್ಲ. ಅದೇ ರೀತಿ ನನ್ನ ಬಳಿ ಕಿರಿಯ ವಕೀಲರು ಒಂದು 6-7 ಜನ ಏನು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೂ ನಾನು ಅದನ್ನೇ ಹೇಳೋದು. ನೋಡಿ, ಆವತ್ತಿನ ದಿನದ ಕೆಲಸ ಆಯ್ತು, ನಿಮಗೆ ನಾನು ಒಪ್ಸಿರುವಂತ ಕೆಲಸ ಆಯ್ತಾ? ನೀವು ಮಧ್ಯಾಹ್ನ 1 ಗಂಟೆಗೆ ಮುಗಿಸಿದ್ರಾ, ಹೊರಡಿ. ನೀವು ಬಂದು ಆಫೀಸಲ್ಲಿ 10 ಗಂಟೆ ಗಂಟ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡಿರೋದು ಬೇಡ. ಆಗೇನಾಗುತ್ತೆ, ನೆಕ್ಸ್ಟ್ ದಿನ ಅವರು ಇನ್ನೂ ಉತ್ಸಾಹದಿಂದ ಮಾರನೇ ದಿನ ಬರ್ತಾರೆ ಆಫೀಸ್ಗೆ. ಇನ್ನೂ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಅವ್ರಿಗೂ ಉತ್ಸಾಹ ಇರ್ತದೆ. ಆಮೇಲೆ ಅವ್ರು 4 ಗಂಟೆ ಇರ್ಲಿ ಸಾಕು, ಆ 4 ಗಂಟೆ ಪೂರ್ತಿ ಅವರು ಉತ್ಸಾಹದಿಂದ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವರನ್ನ ನೀನು ಇಲ್ಲಪ್ಪ ಕೆಲಸ ನಿಂದು 2 ಗಂಟೆಗೆ ಆಯ್ತು, ಕೋರ್ಟಿಂದ ಆಫೀಸ್ಗೆ ಹೋಗಿ ಕೂತ್ಕೋ, 10 ಗಂಟೆವರೆಗೂ ನೀನು ಆಫೀಸಲ್ಲಿ ಇರು, 8:30, 9 ಗಂಟೆಗೆ ಹೋಗು ನೀನು ಮನೆಗೆ ಅಂತಂದ್ರೆ ಆತ ಮಾರನೇ ದಿನ ಬೈಕೊಂಡೇ ಬರ್ತಾನೆ. ಯಾರು ಖುಷಿಯಿಂದ ಬರಲ್ಲ, ಬೈಕೊಂಡೇ ಬರ್ತಾನೆ, ಎಷ್ಟು ಮಾಡಿದ್ರು ಅಷ್ಟೇ ಬಿಡಪ್ಪ ಅಂತ. ಅಪ್ರಿಸಿಯೇಷನ್ಸ್. ಆಮೇಲೆ ಎಲ್ರಿಗೂ ಕೂಡ ಫ್ಯಾಮಿಲಿ ಟೈಮ್ ಕೊಡ್ಬೇಕು ಅನ್ನೋದು ನನ್ನ ನಂಬಿಕೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಒಂದು ಓನ್ ಟೈಮ್ ಅವ್ರಿಗೆ ಅಂತ ಒಂದು ದಿನದಲ್ಲಿ 4-5 ಗಂಟೆಗಳು ಮಿನಿಮಮ್ ಸಿಗ್ಬೇಕು. ವರ್ಕ್ ಕಲ್ಚರ್ ಚೇಂಜ್ ಆಗಬೇಕು, ಖಂಡಿತ ಚೇಂಜ್ ಆಗಬೇಕು. ಯಾಕೆ ಅಂತಂದ್ರೆ ಈಗ ಗಡಿಯಾರ ನಿರ್ಧಾರ ಮಾಡಬಾರ್ದು ನೀವು ಎಷ್ಟು ಕೆಲಸ ಮಾಡ್ತೀರಾ ಅಂತ. ಈಗ ಬೆಳಿಗ್ಗೆ 9ರಿಂದ ರಾತ್ರಿ 9ವರೆಗೂ ನೀವು ಕೆಲಸ ಮಾಡಲೇಬೇಕು ಅಂತಂದ್ರೆ ನಿಮ್ಮ ಒಂದು ನಿಮಗೆ ಪ್ರತಿಭೆ ಇದೆ. ನೀವು ಮಧ್ಯಾಹ್ನ 3 ಗಂಟೆಗೆ ಆ ಕೆಲಸವನ್ನ ಮುಗಿಸ್ಲಿಕ್ಕೆ ನಿಮಗೆ ಒಂದು ಆ ಚಕ್ಯತೆ ನಿಮ್ಮಲ್ಲಿ ಇರ್ತದೆ, ಒಂದು ಪ್ರತಿಭೆ ಇರ್ತದೆ. ನೀವಿನ್ ಉಳಿದ 6 ಗಂಟೆ ನೀವು ಯಾಕೆ ಕೂರ್ಬೇಕು? ಇನ್ಯಾವುದೋ ನಿಮ್ಮ ಒಂದು ಪರ್ಸನಲ್ ಕೆಲಸದಲ್ಲಿ ತಾವು ತಮ್ಮನ್ನ ತೊಡಗಿಸ್ಕೋಬಹುದು ಅಲ್ವಾ? ಹಾಗಾಗಿ ಈ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬರ್ಬೇಕು ಮೇಡಮ್. ಇದೆಲ್ಲ ಒಂದು ರೀತಿ ಈ ಬ್ರಿಟಿಷ್ ಅವರ ಒಂದು ಆಳ್ವಿಕೆಯ ರೀತಿ ಆಗ್ತಾ ಇದೆ. ಇದು ಈ ರೀತಿ ಆಗ್ಬಾರ್ದು. ಪ್ರೊಡಕ್ಟಿವ್ ಆಗಿ ಆತನ ಒಂದು ಪ್ರತಿಭೆಗೆ ತಕ್ಕಂತೆ ನಿನಗೆ ಇವತ್ತು ನಿಮಗೆ ಈ ಪಾಡ್ಕಾಸ್ಟ್ ಅಥವಾ 3 ಪಾಡ್ಕಾಸ್ಟ್ ಮಾಡ್ಲಿಕ್ಕೆ ನಿಮಗೆ ವಹಿಸಿದ್ದಾರೆ ಅನ್ಕೊಳ್ಳಿ ಜವಾಬ್ದಾರಿ. ನೀವು 3 ಗಂಟೆಯಲ್ಲಿ ಮುಗಿಸಿದ್ರೆ ಆನಂತರ ಇನ್ನು ಉಳಿದ 6 ಗಂಟೆ ನೀವು ಯಾಕೆ ಇಲ್ಲಿ ಇರಬೇಕು? ಇದು ನನ್ನ ಒಂದು ಅನಿಸಿಕೆ. ಅದು ಅವರವರ ಒಂದು ಅನಿಸಿಕೆಗೆ, ವಿವೇಚನೆಗೆ ಬಿಟ್ಟದ್ದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನಿಮ್ಮ ಟೈಮ್ಗೆ, ಹಾಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಗ್ಯಾರಂಟಿ ಆಡಿಯನ್ಸ್ ಹತ್ರ ಶೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ರಂಗನಾಥ್ ರೆಡ್ಡಿ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.